ವೇದ ಭಾಗ್ಯವನೆಲ್ಲ ಮೋದದಿಂದನ್ನೊಡನೆ ಬೋಧಿಸುತ್ತ ಜನರ ವೇದಾಮತಿ ಕಲಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜದು ಮನ ಬೆಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಂಪೆ, ಸಿದ್ಧರುಡರಿಗೆ ನತನಂಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरवे नमः. सिद्ध सद्गुरुपादाब्जं जननी जनकस्त तत्तोपदेशकर्तारं नत्वा भक्तिपुरस्सरम्. जगदादिजगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ ಯಜ್ಞವಲ್ಕ ಮಹರ್ಷಿಗಳ ಮತ್ತು ಮೈತ್ರಾದೇವಿಯ ವರ ಸಂವಾದ ರೂಪವಾದ ಈ ಗ್ರಂಥದ 2ನೆಯ ಸಂಧಿಯ 8ನೆಯ ಸೂತ್ರದ ಮೊದಲನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿವರೆಗೂ ಇರುವಂಥ ತನ್ನ ಸ್ವರೂಪದಲ್ಲಿ ಇಲ್ಲದೆ ಇರುವಂಥ ಯಾವ ಅನಾತ್ಮವಾದ ಪಂಚಮಹಾಭೂತದ ಪಂಚೀಕೃತಗೊಂಡಂಥ ಎಲ್ಲ 25 ತತ್ವಗಳನ್ನು ಸವಿಸ್ತಾರವಾಗಿ ಹೇಳಿ ಕೊನೆಗೆ ಏನು ನಿಶ್ಚಯ ಮಾಡಿದ್ರು, ಇವು ಯಾವೂ ನಿನಗಿಲ್ಲ ಅಂದರು. ಯಾವಿಲ್ಲ? ಅನಾತ್ಮದ 25 ತತ್ವಗಳು ನಿನಗಿಲ್ಲ. ಯಾಕಂದ್ರೆ ನೀನು ಆತ್ಮನಿದ್ದಿ ಹೇಳ್ತಾ ಬಂದು ಈಗ ಕೊನೆಗೆ ಹೇಳಿದ್ರು,
ಸೋರ್ಮುಡಿಯ ಅವಲೆ ಷಡೋರ್ಮೆ ಗುಣಾದಿಗಳು ಓರ್ಮೆ ಇಲ್ಲ ಆತ್ಮ ಅಚ್ಚ ಅರಿವಿಂಗೆ ಅಂದ್ರು. ಅಚ್ಚ ಅರಿವಂದ್ರೆ ಬಚ್ಚ ಬರಿ ಅಂದ್ರೆ ಎಲೈ ಅರಿವೆ ಅಂದ್ರೆ ಶಬ್ದಗಳು ಬೇರೆ ಅರ್ಥ ಒಂದೇ. ಅಲ್ಲಿ ಷಡೋರ್ಮಿಗಳಂತ ನಿನ್ನೆ ವಿಚಾರ ಮಾಡೇವಲ್ಲ, ಹಸಿವಿ, ತೃಷೆ, ಜನನ ಮರಣ, ಬಾಲ್ಯ, ಕೌಮಾರಿ, ಅನಂತ ವಿಷಯಗಳೇನವ. ಪಂಚಮಭೂತಗಳ ನಿನಗಿಲ್ಲ ಅಂದ್ರೆ ಪಂಚಮಭೂತದಿಂದ ಉತ್ಪತ್ತಿಯಾದ ಶರೀರಕ್ಕೆ ಬರುವಂತ ಜನನಂದ್ರೆ ಹುಟ್ಟು, ಮರಣ ಅಂದ್ರೆ ಸಾಯುವುದು, ಇವು ಕೂಡ ನಿನಗಿಲ್ಲ ಅಂತ. ಅವು ನನಗಿಲ್ಲ ಅಂದಲ್ಲಿ ಇವು ನನಗೆ ಆವಂತ ಒಪ್ಪಿದ್ರೆ ಶಾಸ್ತ್ರ ಅಲ್ಲದು. ಅವು ಇಲ್ಲ ಅಂತ ತಿಳ್ಕೊಂಡ್ಮೇಲೆ ಇದು ನನಗಿಲ್ಲ ಅಂತ ಅನ್ಕೋಬೇಕಲ್ಲ. ಇದು ಬಚ್ಚ ಬರಿಯ ಅರಿವೆ ನಿಶ್ಚಯ ಜ್ಞಾನ ಅಂತ. ಇದಕ್ಕೆ ಇಂಥ ಜ್ಞಾನ ಯಾರಿಗೆ ಆಗ್ತದ, ಯಾರಿಗೆ ಆಗಿದೆ ಅವರೇ ಜೀವನ್ಮುಕ್ತರು. ಇದು ಆದಾಗ ಜೀವನ್ಮುಕ್ತರಾಗೋದು. ಶಾಸ್ತ್ರ ಕೇಳೋದು ಮತ್ತೆ ನನಗೆ ಜನನ ಮರಣ ಅಂತ ಭಾವ ಬಂತಂದ್ರೆ ಇವು ನಿನಗೆ ಮತ್ತೆ ಮತ್ತು ಲೋಕ ಅಂತಕ್ಕಂಥ ಲೋಕದಲ್ಲಿ ಹುಟ್ಟಿ ಬರಬೇಕು ಅಂತ ವಿಚಾರವನ್ನು ಹೇಳಿ, ಇಲ್ಲಿ ಯಾರಿಗೆ ನಮ್ಮ ಜನನ ಮರಣ ಅಂದ್ರೆ ಜನಿ ಮೃತ್ಯು ಒಡಲಿಂಗೆ ಹರಣಕ್ಕೆ ಕ್ಷುದೆ ತೃಷೆ ಪರಿಶೋಕ ವ್ಯಾಮೋಹ ಬುದ್ಧಿಗೆ ಅರಿವರ್ಗವ ಮನಸ್ಸಿಗೆ ನಿಸ್ಸರಂಗ ಅಚ್ಚರಿಯೋಳು ತೋರಲು ಅರಿಯದು ಅಂದ್ರು. ನಿನಗೆ ಯಾವ ರೀತಿ ವಿಚಾರ ಮಾಡಿದ್ರು ನಿನಗೆ ಇವು ಕಾಣದೇ ಇಲ್ಲ, ತೋರದೇ ಇಲ್ಲ. ಆದರೂ ಕೂಡ ನಿನಗೆ ತೋರ್ತಾವ. ಬೆಳಕದ್ರ ಸಾಯಂಕಾಲ ತನ ನಿನಗೆ ಕಾಣ್ತಾವಲ್ರಿ. ಏನು ಕಾಣ್ತಾವ? ಜನನ ಮೃತ್ಯು ಒಡಲಿಂಗೆ. ಜನನ ಮರಣ ಯಾರಿಗೆ? ಶರೀರಕ್ಕೆ ಜನನ ಮರಣ ಅದ, ಇದಂತೂ ಗೊತ್ತಾಗಿದೆ ಶಾಸ್ತ್ರ ಕೇಳಿ. ಕ್ಷುದೆ ತೃಷೆ ಅಂದ್ರೆ ಹಸಿವು ನೀರಡಿಕೆ ಯಾರಿಗದ? ಪ್ರಾಣಕ್ಕದ, ಇದನ್ನು ಕೇಳಿದ್ದಿ. ಪರಿಶೋಕ ವ್ಯಾಮೋಹ, ಈಗ ಸುಖ ದುಃಖ ಅನ್ನುವಂಥದ್ದು ಮನಸ್ಸಿಗಲ್ಲ. ಅಂದ್ರೆ ಇವು ಮೂರು ಕೂಡ ನಿನಗಿಲ್ಲ ಅಂತ ಅರ್ಥ ಆಯ್ತಲ್ಲ. ಅಂದಾಗ ಅರಿಯವರ್ಗವ ಮನಸ್ಸಿಗೆ ಯಾವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಮನಸ್ಸಿನಲ್ಲಿ ಹುಟ್ಟವು. ಇವು ಯಾರ ಮಕ್ಕಳಂದ್ರೆ ಅಪ್ಪನ ಮಕ್ಕಳಲ್ಲ, ಅಮ್ಮನ ಮಕ್ಕಳಲ್ಲ, ತಾತದ ಸಂಬಂಧ ಇಲ್ಲ, ಮುತ್ತಾತದ ಸಂಬಂಧ ಇಲ್ಲ, ಬಂಧು ಬಳಗಕ್ಕೆ ಸಂಬಂಧ ಇಲ್ಲ. ಯಾರಿಗೆ ಸಂಬಂಧ ಅಂದ್ರೆ ಮನಸ್ಸಿಗೆ ಸಂಬಂಧ. ಮನಸ್ಸಿನಾಗ ಹುಟ್ಟತಾವಿಲ್ಲ ಇವು, ಮನಸ್ಸಿನಲ್ಲಿ ಹುಟ್ಟ್ಯಾವ. ಆದ್ರೆ ಕಾಣಲಾರ್ದ ಕಾಣುವಂತ ಮನುಷ್ಯನನ್ನ ಕಂಗಾಲಾಗ ಮಾಡ್ತಾವ. ಅವು ಕಾಣವಲು. ಕಾಣುವಂತ ಮನುಷ್ಯನಲ್ಲಿ ಎಂತೆಂಥ ಕಾರ್ಯ ಮಾಡ್ತಾವಂದ್ರೆ ಕಾಮಕ್ಕಾಗಿ ಒಬ್ಬ, ಕ್ರೋಧಕ್ಕಾಗಿ ಒಬ್ಬ, ಲೋಭಕ್ಕಾಗಿ ಒಬ್ಬ, ಮೋಹಕ್ಕಾಗಿ ಒಬ್ಬ, ಮದ ಮತ್ಸರಿಗಳಾಗಿ ಜಗತ್ತಿನಲ್ಲಿ ಅಂದಿನಿಂದ ಎಂದು ಉತ್ಪತ್ತಿಯಾಗದ ಅವತ್ತಿನಿಂದ ದಾನವರಿಗೂ ಮತ್ತು ದೇವತೆಗಳಿಗೂ ಅಥವಾ ರಕ್ಕಸರಿಗೂ ಮತ್ತು ದೇವತೆಗಳು ಎದಕ್ಕೆ ನಡೆದ ಯುದ್ಧ. ಯುದ್ಧ ಆದ ಕಾರಣ ಏನು ಕೇಳ್ಕೊಂಡಿದ್ರು ಅಂತವ್ರು. ಯಾರ ಲೋಕವನ್ನು ಯಾರು ಕದ್ದಿಲ್ಲ, ಯಾರ ಆಸ್ತಿಯನ್ನು ಯಾರು ಕದ್ದಿಲ್ಲ. ಆದರೂ ಕೂಡ ಕಾಮಾದಿಗಳನ್ನ ವೈರಿಗಳನ್ನ ಸಾಕಿ ಜಗತ್ತಲ್ಲಿ ಒದ್ದಾಡ್ತೀವಿ. ಇದಕ್ಕೆ ಏನಂದ್ರು ದುಃಖ. ಇವು ಕೂಡ ಮನಸ್ಸಿನಲ್ಲಿ ಹುಟ್ಟವಲ್ಲ. ಅಂದಾಗ ಈ ಒಂದು ನಿಸ್ಸರಂಗ ತರಂಗ ಇಲ್ಲದ ಅಂದ್ರೆ ಶಾಂತವಾದ ಸಮುದ್ರ ಅಂತಾರ. ತರಂಗ ಯಾವಾಗ ಅಲೆಗಳ ಹೇಳ್ತಾವ ಅಲ್ಲಿ ಗದ್ಲ ನೋಡ್ರಿ. ಸಮುದ್ರ ನೋಡ್ಕೋರಿ,
ಅಲೆಗಳು ಎದ್ದಾಗ ಎಂಥ ಗದ್ದಲ ಅದ. ಆದರೆ ಆ ಶಾಂತ ಆದಾಗ ಸಮುದ್ರದಲ್ಲಿ ಅಲೆಗಳೇನಾವೇನು ಇಲ್ಲ. ಅದರಂತೆ ಶಾಂತವಾಗಿರುವಂಥ ಮನಸ್ಸು ನಿಂದು. ಮನಸ್ಸು ಹೇಗಿದೆ? ಶಾಂತವಾಗಿತ್ತು. ಆ ಶಾಂತವಾದ ಮನಸ್ಸಿನಲ್ಲಿ ಷಡೂರ್ಮಿಗಳು ಅನ್ನುವಂಥ ಹರಿಷಡ್ವರ್ಗ ಅನ್ನುವಂಥ ಅಲೆಗಳು ಏಳ್ತಾವ. ಒಂದು 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 ಏಳೋದ್ರಿಂದ ಏನಾಯ್ತು? ಗದ್ದಲಾಯ್ತು ನೋಡ್ರಿ. ಮತ್ತೆ ಯಾವಾಗ ಶಾಂತಿ ಆಗ್ತದಪ್ಪ? ನಿನ್ನ ಅನುಭವದಿಂದ ನೋಡು. ಯಾವಾಗ ಸಮುದ್ರ ಶಾಂತಿ ಆಗ್ಬೇಕಾಗಿದ್ರೆ ಅಲ್ಲಿ ಗಾಳಿ ನಿಲ್ಲಬೇಕು, ಆವಾಗ ಶಾಂತಿ ಆಗ್ತದೆ. ಗಾಳಿ ಹೊಡೆತಕ್ಕೆ ಅಶಾಂತಿ ಆಗ್ಯದ, ಗಾಳಿ ನಿಲ್ಬೇಕಿಲ್ಲೀಗ. ಅದರಂತೆ ನಮ್ಮ ಮನಸ್ಸು ಕೂಡ ಯಾಕೆ ಅಶಾಂತಿ ಆಗ್ಯದ? ಶಾಂತಿ ಯಾಕಿಲ್ಲ, ಆನಂದ ಯಾಕಿಲ್ಲ ಅಂದರೆ, ಆನಂದದಲ್ಲಿ ಮನಸ್ಸಿನಲ್ಲಿ ಎಲ್ಲಿವರೆಗೂ ಇವು ಎದ್ದೇಳ್ತವ 6 ವೈರಿಗಳು, ಅವು ಎಲ್ಲಿವರೆಗೆ ಎದ್ದೇಳ್ತವ ಅಲ್ಲಿವರೆಗೂ ಗದ್ದಲಿದ್ದೆ. ಮತ್ತು ಶಾಂತಿ ಯಾವಾಗ ಆಗ್ತದೆ? ಅಲ್ಲಿ ಗಾಳಿ ನಿಂತು ಶಾಂತಿ ಆಗ್ತದೆ. ಇಲ್ಲಿ ಯಾವಾಗ ಶಾಂತಿ ಆಗ್ಯದ? ಮನಸ್ಸಿನಲ್ಲಿ ನಿದ್ರಾವಸ್ಥೆಯಲ್ಲಿ ಶಾಂತಿ ಆಗ್ಯದಿಲ್ಲ, ನಿದ್ದೆಯಲ್ಲಿ. ಯಾಕಂದ್ರೆ ಅವು ಅಲೆಗಳಿಲ್ಲ ಅಂತ, ಅದಕ್ಕೆ ಶಾಂತಿ ಆಗ್ಯದ. ಜಾಗರಕ್ಕೆ ಬಂದಗಳೇ ಮತ್ತೆ ಅಲೆಗಳು ಏಳಲಿಕ್ಕೆ ಪ್ರಾರಂಭ ಆಗ್ತಾವ, ಮತ್ತೆ ಮನಸ್ಸಿನ ಗದ್ದಲಾಗ್ತದೆ, ಅಶಾಂತಿ ಉತ್ಪತ್ತಿಯಾಗಿ ಮತ್ತೆ ಶಾಂತಿಯನ್ನು ಹುಡುಕೋದಕ್ಕೋಸ್ಕರವಾಗಿ ಅನಂತ ರೀತಿ ಪ್ರಯತ್ನವನ್ನು ಮಾಡಬೇಕಾಗ್ಯದ. ಆ ಕಾರಣ ನೀವು ಕೂಡ ನಿನ್ನ ನಿಜ ಸ್ವರೂಪದಲ್ಲಿ ಇಲ್ಲ. ಸಮುದ್ರದಲ್ಲಿ ಮೊದಲಿದ್ದವನ ಅಲೆಗಳು ಇಲ್ಲ, ಶಾಂತಿ ಸಮುದ್ರ ಇತ್ತು. ಗಾಳಿ ಹೊಡಿತು, ಅಲೆಗಳೆದ್ದು. ಅಂದ್ರೆ ಮತ್ತೆ ಯಾವಾಗ ಅಲೆಗಳು ಎಲ್ಲಿ ಮುಳುಗ್ತಾವ? ಸಮುದ್ರದಲ್ಲಿ ಮುಳುಗ್ತದ. ಮತ್ತೇನು ಅರ್ಥ ಆದಂಗಾಯ್ತು? ನಿನ್ನಲ್ಲಿ ಏನು ಎದ್ದವ ನಿನ್ನಲ್ಲಿ ಲಯ ಆದಾಗ ಸಮುದ್ರ ಶಾಂತಿ ಆದಂಗ. ನಿನ್ನ ಮನಸ್ಸಿನಲ್ಲಿ ಎದ್ದುವಂತ ಏನು ಅನಾತ್ಮದ ಶಕ್ತಿಗಳವ ಅವೆಲ್ಲ ಕೆಲಸ ಮಾಡ್ತಾನ ಅಶಾಂತಿ, ಅವೆಲ್ಲ ನಿಂತಾಗ ಶಾಂತಿ ಇಲ್ಲಿ ತರ್ತದೆ. ಹಾಗಾಗಿ ಜ್ಞಾನ ಸಮಾಧಿ ತದ್ಧ್ಯಾನ ಪೂಜಾದಿ ವಿಧಾನ ಜಪಾದಿ ಸತ್ಕ್ರಿಯೆ ನೀತಿ ಮೌನ ದಯಾದಿಗಳ ಸತ್ವಗುಣ ಧರ್ಮ ವಾಣಿಜಿ ಜ್ಞಿತಿಯೋಳ್ ಇನಿತು ಇಲ್ಲ ಅಂದ್ರು. ಮತ್ತೆ ಯಾವಂದ್ರೆ ಜ್ಞಾನ, ಯಾವ ಜ್ಞಾನ ಅಂದ್ರೆ ವಿಷಯಾದಿಗಳ ಜ್ಞಾನ ಅಲ್ಲ, ವಿಷಯಾದಿಗಳ ಜ್ಞಾನ ಅಲ್ಲ, ವಸ್ತುವಿನ ಜ್ಞಾನ ಅಲ್ಲ. ಇಲ್ಲಿ ಹೇಳ್ತಕ್ಕಂಥ ಜ್ಞಾನ ಸಮಾಧಿ ಅಂದ್ರು. ಜ್ಞಾನ ಸಮಾಧಿ ಅಂದ್ರೆ ಯಾವುದೋ ಒಂದು ವಸ್ತುವನ್ನು ನಾವು ನೋಡುತ್ತೀವಿ, ಆ ನೋಡಿದ ವಸ್ತುವಿನಲ್ಲಿ ಇದ್ದಕ್ಕೆ ಇದ್ದಂತೆ ನೋಡಬೇಕು. ಹಗ್ಗ ನೋಡಿ ಹಾವಂತ ತಿಳಿದ ಜ್ಞಾನ ಅಲ್ಲ. ಮೋಟ ಮರವನ್ನು ನೋಡಿ ಕಳ್ಳಂತ ತಿಳ್ಕಂತೀವಲ್ಲ, ಇದು ಜ್ಞಾನ ಅಲ್ಲ. ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿ ಅಂತೀವಲ್ಲ, ಇದು ಜ್ಞಾನ ಏನು? ಇದು ಜ್ಞಾನ ಅಲ್ಲ, ಇದಕ್ಕೆ ಅಜ್ಞಾನ ಅಂತಾರೆ ಮಹಾತ್ಮರು. ಅಜ್ಞಾನಿಯಲ್ಲವೇ ಜೀವನೇನು ಸುಜ್ಞಾನಿ ಎಂದು ನುಡಿವರೇ. ಯಾಕೆ ನಮಗೆ ಅಲ್ಲಿ ದುಃಖ ಆಯ್ತು? ಇದ್ದ ವಸ್ತುವಿನ ಇದ್ದಕ್ಕಿದ್ದಂತೆ ತಿಳಿದಿದ್ರೆ ಹಾವಿನ ಗದ್ದಲನೇ ಇದ್ದಿಲ್ಲ, ಭಯ ಇದ್ದಿಲ್ಲ, ಭೀತಿ ಇದ್ದಿಲ್ಲ, ಅಂಜಿಕೆ ಇದ್ದಿಲ್ಲ. ನೋಡ್ರಿ, ಇದ್ದಕ್ಕಿದ್ದಂಗೆ ತಿಳಿದಿಲ್ಲ, ಅದಕ್ಕೆ ಜ್ಞಾನ ಅನ್ನಂಗಿಲ್ಲ, ಅಜ್ಞಾನ ಅಂತಾರ. ಇದ್ದಕ್ಕಿದ್ದಂತೆ ತಿಳಿಯುವುದು ಇದು ಜ್ಞಾನ. ಇದು ತಿಳಿದಾಗ ಸಮಾಧಿ ಅಂತ ಬೇರೇನು ಮಾಡಕ್ ಹೋಗ್ಬೇಕಾಗಿಲ್ಲ. ಸಮಾಧಿಗಳಾವಲ್ಲ, ಬಹಳ ಸಮಾಧಿ. ಅದು ಚಿತ್ತದ ಏಕಾಗ್ರತೆಯಲ್ಲಿ ಆದ್ರೆ ಸಾಕು ನೋಡ್ರಿ. ನಮಗೆ ಏಕಾಗ್ರತೆ ಆಗ್ಬೇಕು. ಏನಪ್ಪ ಏಕಾಗ್ರತೆ? ಇದ್ದಕ್ಕಿದ್ದಂಗ ತಿಳಿದೇನದೀಗ ಇರುವಂತ ಬ್ರಹ್ಮನಲ್ಲಿ, ಇರುವಂತ ಆತ್ಮನಲ್ಲಿ
ಇಲ್ಲದಂತ ಅನಾತ್ಮದ ಜಗತ್ತು, ಅನಾತ್ಮದ ದೇಹ ತೋರಕತ್ತ ನೋಡು. ಹಗ್ಗದಲ್ಲಿ ಹಾವು ತೋರಿದಂಗ ಬ್ರಹ್ಮನಲ್ಲಿ ಜಗತ್ ತೋರಕತ್ತದ. ಈಗ ಅಲ್ಲಿ ಹಾವು ಆದೇನು ಇಲ್ಲ, ಇಲ್ಲಿ ಜಗತ್ತಾದೇನು ಇಲ್ಲ ಅಂದಾಗ ಈ ದೃಢ ಬುದ್ಧಿ ನಮ್ಮಲ್ಲಿ ನಿಶ್ಚಯ ಯಾವಾಗ ಆಯ್ತಿಲ್ಲ, ಅದೇ ಜ್ಞಾನ ಸಮಾಧಿ. ಮತ್ತೊಂದು ಸಮಾಧಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದಕ್ಕಾಗಿ ಯಾವ ಧ್ಯೇಯ ರೂಪದ ದೇವತೆಗಳನ್ನ ಪೂಜಿಸುವುದು ಬೇಕಾಗಿಲ್ಲ. ನೀನೇ ದೇವರಾದ ಮೇಲೆ ಇನ್ಯಾವ ದೇವರಾನಂತ ಪೂಜೆ ಮಾಡಕ್ ಕೂತಿದ್ ನೀನು. ನೀನೇ ದೇವನಾದ ಮೇಲೆ ಇನ್ಯಾವ ದೇವರನ್ನ ಬೇಡಕ್ ಹೋಗ್ತಿದ್ದಿ. ನಿನ್ನಲ್ಲಿ ನಾ ದೇವರು ಅಲ್ಲ ಅಂತಕ್ಕಂಥ ಭಾವ ಬಂತು ಅಂದ್ರೆ ನೀ ಬೇಡಕತ್ತಿದ್ದೆ ಅಂತ ಅರ್ಥ. ಯಾಕೆ ಬೇಡ್ತಾನಂದ್ರೆ ತಿಳ್ಕೊಬೇಕ. ಶಾಸ್ತ್ರ ಕೇಳಿ ಮಂದಿಗೆ ಅನಕೋಬಾರ್ದು. ಇವನನ್ನ ಬೇಡ್ತಾನ ಅಂದ್ರೆ ಅವನು ನಾನು ಭಿಕ್ಷುಕ ಅಂತ ತಿಳ್ಕೊಂಡಾನಂತ ಅರ್ಥ. ಶ್ರೀಮಂತ ಅಂತ ಗೊತ್ತಿದ್ದವನು ಎಂದನ ಭಿಕ್ಷೆ ಬೇಡಕ್ ಹೋತನ್ರಿ? ಯಾರನ್ನ ಕೇಳ್ತಾನ? ಮತ್ತೆ ಕೇಳಿದವರಿಗೆ ಮನಸ್ಸು ಬಂದ್ರೆ ಕೊಡುತ್ತಾನ ವಿನ ಅವನು ಕೇಳಕ್ ಹೋಗುದಿಲ್ಲ. ಕೇಳಿದ್ರೆ ಗೊತ್ತದ ಎಂಥ ಅಪಮಾನ ಆಗ್ತದ ನನಗಂತ. ಏನು ಕಡಿಮೆ ಆಗ್ಯದ ನಿನಗ? ಬೇಕಾದಷ್ಟು ಪರಮಾತ್ಮ ನಿನಗೆ ಕೊಟ್ಟನ, ನೀನ್ಯಾಕೆ ಬೇಡಕ್ ಕೂತಿದಂತ ಜನ ಅಂದ್ರೆ ಮರ್ಯಾದೆ ಕಡಿಮೆ ಇಲ್ಲ. ಅದಕ್ಕೆ ಅವ್ರು ಬೇಡಂಗಿಲ್ಲ, ಅದಕ್ಕೆ ಬೇಡಂಗಿಲ್ಲ. ಮತ್ತೆ ಇಲ್ಲಿ ನೀನು ದೇವರು ನೀನೆಂತಂದ ಮೇಲೆ ಇನ್ನೊಬ್ಬರನ್ನ ಬೇಡಕ್ ಕೂತಿದ್ದಂದ್ರೆ ಅಪಮಾನ ಅಲ್ಲೇ? ಅಪಮಾನ. ಅದಕ್ಕೆ ಕಾರಣ ಯಾವ ಷೋಡಶ ಉಪಚಾರದ ಪೂಜಾ ವಿಧಾನಗಳು ಕೂಡ ಜಪಾದಿ, ಜಪ ತಪ ಮೌನ ಅಂತಾವಲ್ಲ, ಇವು ಕೂಡ ಸತ್ಕ್ರಿಯೆ. ಅಂದ್ರೇನು? ಅನ್ಯರು ಕೇಳದಂತೆ ತನ್ನ ತುಟಿಗಳನ್ನ ಅಗಲಾಡಿಸಿ ಮಂತ್ರವನ್ನ ನುಡಿಯುವುದು. ಇವೆಲ್ಲ ನಡೀತಾವಲ್ಲ ಕಾರ್ಯ. ಕೆಲವು ಕೈಚೂರು ಮಾಡಿರ್ತಾರೆ, ಒಳಗೆ ಹಿಂಗೆ ಎಣಿಸ್ತಿರ್ತಾರೆ. ಏನ್ ಎಣಿಸ್ತಾರೋ ಗೊತ್ತಿಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ಇವು ಒಳ್ಳೆ ಕ್ರಿಯೆಗಳೇ, ಇಲ್ಲಂತಲ್ಲ. ಆದರೆ ಕೂಡ ಈ ಮಂತ್ರವನ್ನು ನುಡಿಯುವುದು, ಜಪತಪ ಮೊದಲಾದ ಯೋಧಯುಕ್ತ ಕ್ರಿಯೆಗಳು, ನೀತಿ ಧರ್ಮಶಾಸ್ತ್ರಗಳು, ಇವೆಲ್ಲವೂ ಕೂಡ ಉಪಕಾರ ಮಾಡುವಂತ ಒಳ್ಳೆ ಸತ್ವಗುಣನೂ ಆದ ಕೆಲವು ಮನೆಯಲ್ಲಿ. ಕೆಲವು ಮಂದಿ ಏನೇನು ಉಪಕಾರ ಮಾಡ್ತಾರೆ, ದಾನ ಏನು, ಧರ್ಮ ಏನು, ಜಪ ಏನು, ತಪ ಏನು, ಯಜ್ಞ ಯಾಗಾದಿಗಳು ಕೂಡ ಮಾಡೋರು ಯಾರು ಜಗತ್ತಿನಲ್ಲಿ? ಇವು ಯಾರು ಮೈತ್ರ ಅಂದ್ರೆ ನಿನಗಿಲ್ಲೆವು, ನಿನ್ನಲ್ಲಿ ಇರುವಂತ ಸತ್ವಗುಣದ ಧರ್ಮಗಳಷ್ಟೆ. ಸತ್ವಗುಣ 3 ಗುಣ ಅವರ ನಿನ್ನೆ ಹೇಳೇವಿ, ಸತ್ವ ರಜೋತಮ ಅಂತ. ಈ ಸಾತ್ವಿಕ ಗುಣದ ಧರ್ಮಗಳೇ ವಿನಃ ನಿಜಗತ್ತಿಯೋಳು ಇವೆಲ್ಲವನ್ನ ನೀನು ತಿಳಿದಿದ್ದಿಲ್ಲ ಅಂದಾಗ ನೀನು ನಿಜವಾದ ಸದ್ರೂಪ ಚಿದ್ರೂಪನಾಗಿರ್ತಕ್ಕಂಥ ಆತ್ಮನೇ ನೀನಿದ್ದಿ ಅಂದಾಗ ಇನಿತಿಲ್ಲ ನಿನ್ನಲ್ಲಿ ಎಳ್ಳು ಕಾಳಿರಷ್ಟು ಇಲ್ಲ. ಎಷ್ಟು ಮಂದಿ ಸಿಗ್ತಾರ? ನನಗೆ ಬ್ರಹ್ಮಜ್ಞಾನ ಆಗ್ಯದ, ನಿನಗಾಗ್ಯದ, ನಾ ಮುಕ್ತ ನೀ ಮುಕ್ತ, ಆತ ಮುಕ್ತ ಈತ ಮುಕ್ತ. ಶಾಸ್ತ್ರ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ, ಶಾಸ್ತ್ರೋಕ್ತಂ ಶಾಸನಂ. ಅದಕ್ಕೆ ಯಾವಾಗಲೂ ಶಾಸ್ತ್ರವನ್ನ ಪ್ರಮಾಣವಾಗಿಟ್ಟುಕೊಂಡು ಸ್ವಾನುಭಾವಕ್ಕೆ ದೃಷ್ಟಾಂತ ಪೂರ್ವಕವಾಗಿ ಯಾವಾಗ ಅನುಭವ ಬರ್ತದ ಅದು ಸತ್ಯ ಅಂತ ಒಪ್ಪಬೇಕು ವಿನ ಬೇರೆ ಯಾವುದನ್ನು ಒಪ್ಪಬಾರದು. ಇಲ್ಲಿ ಒಪ್ಪಿದ್ರೆ ಅನಾಹುತ ಆಗ್ತದೆ. ಹಾಗಾಗಿ ಇವೆಲ್ಲವೂ ಸಾತ್ವಿಕ ಗುಣದ ಧರ್ಮ, ಒಳ್ಳೆ ಕಾರ್ಯ ಮಾಡ್ತಾನೆ ಮನುಷ್ಯ. ಇನ್ನು ರಜಗುಣದ್ದೇನಪ್ಪ? ರಾಗ ತದ್ವಿಷಯೋಪಭೋಗ ಶೃಂಗಾರ ಕಾಮ್ಯ ಆಗಮ ಕರ್ಮಾದಿ ಕೂಡವೆಲ್ಲ
ಆಗಳು ರಜಗುಣ ಧರ್ಮವು ಆತ್ಮನು ಹೇಗೈದುದು ಇಲ್ಲವೆಂದು ಅರಿವದು ಅಂದ್ರು. ಇನ್ನು ಉಳುವವಲ ಗುಣಗಳು ಅವ್ಯಾವು? ರಾಗ ಅಂದ್ರು. ರಾಗ ಅಂದ್ರೇನು? ಅಪೇಕ್ಷೆ ಅಥವಾ ಇಚ್ಛೆ ಅಂತಾರ, ಅಥವಾ ಬಯಕೆ ಅಂತಾರ. ಏನು ಬಯಕೆ ಮಾಡ್ತೀವಿ? ಯಾವುದಾದರೂ ಅಪ್ರಾಪ್ತ ವಸ್ತುವನ್ನ, ವಿಷಯವನ್ನ ನಾವು ಬಯಕೆ ಮಾಡೋದು, ಆಸೆ ಮಾಡೋದು ಸಹಜ, ಹೌದಲ್ಲ? ಯಾವುದು ಅಪ್ರಾಪ್ಯ. ನಮ್ಮ ಮನೆಯಲ್ಲಿ ಏನಾನ ಇದ್ರೆ ಅದನ್ನ ನಾವು ಮನಸ್ಸು ಬಯಸಂಗಿಲ್ಲ. ನೋಡ್ರಿ, ಬಯಸಂಗಿಲ್ಲ. ನಮ್ಮ ಮನೆಯಲ್ಲಿ ಇಲ್ಲದ್ದು ಮಂದಿ ಮನೆಯಲ್ಲಿ ನೋಡಿದವಿಲ್ಲ, ನೋಡಿದ ತಕ್ಷಣ ಮನುಷ್ಯನಿಗೆ ಬೈಕ್ ಆಗ್ತದೆ. ಅದು ಹೇಗೆ ತಂದ್ರು, ಯಾಕೆ ತಂದ್ರು ವಿಚಾರ ಇಲ್ಲ. ಯಾಕಲ್ಲಿ ಇಚ್ಛೆ ಭಾಳ ಆಗ್ತದ ಅಂದ್ರೆ ನಮ್ಮ ಮನೆಗಿಲ್ಲಲ್ಲ ಅದು. ಅದರಂತೆ ಮನಸ್ಸು ಬಹಳ ಸೂಕ್ಷ್ಮ ಅದ. ತನ್ನಲ್ಲಿ ಇದ್ದದ್ದನ್ನ ಯಾವಾಗಲೂ ಬಯಸಂಗಿಲ್ಲ. ತನ್ನಲ್ಲಿ ಇಲ್ಲದನ್ನ ಬಯಕೆ ಮಾಡ್ತಾನ ನೋಡ್ರಿ. ಇದ್ದದನ್ನ ಬಯಕೆ ಮಾಡಂಗಿಲ್ಲ. ಅದು ಆಶೆ ಹಂಗಿಲ್ಲ, ಅಪೇಕ್ಷೆ ಹಂಗಿಲ್ಲ ಅದಕ್ಕೆ. ಹಾಗಾಗಿ ತತ್ ವಿಷಯೋಪಭೋಗ, ಆ ವಿಷಯ ಪ್ರಾಪ್ತಿ ಆಯ್ತಂದ್ರೆ ಅದನ್ನ ಭೋಗಿಸುವಂಥದ್ದು ಇಚ್ಛೆ ಆಗ್ತದಲ್ಲ, ಅದನ್ನ ಏನ್ ಮಾಡ್ತಾನಂದ್ರೆ ಬಹಳ ಪ್ರೀತಿ ಮಾಡ್ತಾನ ನೋಡ್ರಿ. ತನ್ನಲ್ಲಿ ಇಲ್ಲದ ವಸ್ತು ಇಚ್ಛೆ ಮಾಡಿದ ವಸ್ತು ತನಗೆ ಸಿಕ್ತು ಅಂದ್ರೆ ಬಹಳ ಪ್ರೀತಿ ಮಾಡ್ತಾನ, ಬಹಳ ಪ್ರೀತಿ. ಈಗ ಸಾಮಾನ್ಯವಾಗಿ ಯಾವ ಸೃಷ್ಟಿಯ ನೇಮದಿಂದ ಸತಿಪತಿಗಳು ಮದುವೆ ಆದ ವರ್ಷ 6 ತಿಂಗಳಲ್ಲಿ ಮಗು ಹುಟ್ಟಿತು, ಮತ್ತೆ 3 ವರ್ಷ ಮತ್ತೊಂದು ಮಕ್ಕಳಾದ್ರೆ ಆ ಮಕ್ಕಳ ಮೇಲೆ ಬಹಳ ಪ್ರೀತಿ ತಂದೆಗಿರಂಗಿಲ್ಲ, ತಾಯಿಗಿರಂಗಿಲ್ಲ. ಒಂದು 15 ವರ್ಷ ಅಲ್ಲಿ ಇಲ್ಲಿ ತಿರುಗಿ ಬ್ಯಾಸರ ಒಂದು ದೈವಾನುಕೂಲತೆಯಿಂದ ಹೆಣ್ಣ ಹುಟ್ಲಿ ಗಂಡ ಹುಟ್ಲಿ ಆ ಮಕ್ಕಳ ಮೇಲೆ ಹೆಚ್ಚಿನ ಪ್ರೀತಿ ಆಗ್ತದೆ ನೋಡ್ರಿ. ಯಾಕೆ ಮೊದಲು ಏನು ಮಾಡ್ಲದ ಹುಟ್ಟ್ಯವಲ್ಲೋ ಈ ಮಕ್ಕಳ ಮೇಲೆ ಪ್ರೀತಿ ಕಡಿಮೆ ಅದ, ಇಲ್ಲಿ ಯಾಕೆ ಹೆಚ್ಚದ? ತಮ್ಮಲ್ಲಿ ಇದ್ದಿಲ್ಲಲ್ಲ, ಇಲ್ಲದ್ದು ಬಹಳ ವರ್ಷಕ್ಕೆ ಪ್ರಾಪ್ತಿ ಆದಾಗ ಪ್ರೀತಿ ತಾನೇ ಜಾಸ್ತಿ ಆಗ್ತದ. ಎಲ್ಲ ವಿಷಯ ಇದೇ ಪ್ರಕಾರ ಅಂತ ತಿಳ್ಕೋಬೇಕು. ಹೀಗೆ ಆ ಪ್ರೀತಿಯಿಂದ ಪ್ರತಿಯೊಂದು ಜೀವ ಚಂಪಲನಾಗಿ ಊಟ ಮಾಡುವುದಾಗಲಿ ಅಥವಾ ವಸ್ತ್ರ ಆಭರಣಗಳನ್ನಾಗಲಿ ಮತ್ತು ದೇಹವನ್ನ ಪುನಃ ಅಲಂಕಾರವನ್ನ ಮಾಡುವುದಾಗಲಿ ನಡೆದಲ್ಲ ಜಗತ್ತಿನಲ್ಲಿ. ನಮ್ಮ ತಾತ ಹೇಳ್ತಿದ್ದ, ಈಗಿನ ಜನ ಏನಂದ್ರೆ ಮುತ್ತು ಮಾಡಿದ ಅಕ್ಕ ಸಾಲಿಗನ ನೆನಿತರವಿನ ಮೂಗು ಮಾಡಿದ ಪರಮಾತ್ಮನನ್ನ ಮರಿತಾರಂತ. ಮೂಗು ಯಾರು ಮಾಡ್ಯಾರ? ಅಕ್ಕ ಸಾಲಿಗೆ ಮಾಡ್ಯಾನ. ಏನು ಬರೇ ಮುತ್ತು ಮಾಡ್ಯಾನ? ಏನು ಮುತ್ತಾದ ಅಂತೀವಿಲ್ಲ. ನಿನಗೆ ಭಗವಂತ ಮೂಗ ಮಾಡಿದ್ದಿಲ್ಲ ಅಂದ್ರೆ ಆ ಮುತ್ತಿಗೆ ಬೆಲೆ ಇತ್ತೇನು? ಅದ್ರಂಗ ನೀನು ಶೃಂಗಾರ ಮಾಡ್ತಿದ್ದಿಲ್ಲ, ಮಾಡಬಾರ್ದಂತ ಅರ್ಥ ಅಲ್ಲ. ಈ ದೇಹವನ್ನೇ ಭಗವಂತ ನಿನಗ ಕೊಟ್ಟಿದ್ದಿಲ್ಲಂದ್ರೆ ನೆನೆವದೊಂದು ದಿನ ಉದಯ ಕಾಲ ಎಚ್ಚರಕ್ಕೆ ಏಳು, ಗುರುಮೂರ್ತಿಯನು ಶಿವನಂಗ್ರಿಯನು. ಆ ಪರಮಾತ್ಮ ಇಂಥ ದೇಹವನ್ನು ಕೊಟ್ಟಿದ್ದಿಲ್ಲಂದ್ರೆ ಎಂಥ ಬಟ್ಟೆ ಉಡ್ತಿದ್ದಿ, ಎಂಥ ಆಭರಣ ಆಗ್ತಿದ್ದಿ, ಏನ್ ತಿಂತಿದ್ದಿ, ಏನ್ ಬಿಡ್ತಿದ್ದಿ. ಆದ್ರೆ ಅಂತ ದೇಹ ಕೊಟ್ಟ ಭಗವಂತನನ್ನ ನೀನು ಸ್ಮರಣೆ ಮಾಡವಲ್ಲಿ ಒಬ್ಬ ಬಟ್ಟೆಯನ್ನು ನೇಯ್ದಂತ ನೇಕಾರನ್ನ ಎಷ್ಟು ಚಂದ ಅಂತಿದ್ದಿ. ಆ ಭೂಮಿಯಲ್ಲಿ ಹುಟ್ಟಿದಂತ ಒಂದು ಲೋಹ ರೂಪದ ಬಂಗಾರವನ್ನು ನೋಡಿ ಎಂಥ ಆಭರಣ ಆದಂತಿದ್ದಿ ಅಂತೀವಿಲ್ಲ ನಾವು. ಮೂಲ ನೀನು ದೇಹನೇ ಹುಟ್ಟಿದ್ದಿರಂದ್ರೆ ಏನ್ ಮಾಡ್ತಿದ್ದಿ? ಇವೆಲ್ಲ ಏನಾಗಿ ಅಂದ್ರೆ ಅಜ್ಞಾನ ಕಾರ್ಯಗಳಂತೀವು. ಇದ್ರೂ ಕೂಡ ಇವೆಲ್ಲ ಆದ ಮೇಲೆ ಕಾಮ್ಯ ಆಗಮ, ಕಾಮಿಕದಿಂದ ವಾತುಲ ಆಗಮ ಅಂತ 28 ಆಗಮ. ಈ ಆಗಮ ಕರ್ಮವನ್ನು ಬೋಧ ಮಾಡ್ತದ. ಆಗಮ ಕರ್ಮ, ಆ ಕರ್ಮ ಕುಳವೆಲ್ಲ ಏನು ಮಾಡಿತು ಅಂದ್ರೆ
ಇಹ ಪರ ಭೋಗ ಪ್ರಾಪ್ತಿಗೆ ಸಾಧನವನ್ನ ಹೇಳುವ ಶಾಸ್ತ್ರಗಳು. ಇಹದಲ್ಲಿ ಇಂಥ ಕರ್ಮವನ್ನ ಮಾಡಿದರೆ ಇಂಥ ಭೋಗ ಪ್ರಾಪ್ತಿ ಇಲ್ಲಿ ಆಗ್ತದೆ. ಈ ಲೋಕದಲ್ಲಿ ಬೇಕಾದಂಥ ಕರ್ಮಗಳನ್ನ ಇಲ್ಲಿಯೇ ಮಾಡಿ ಈ ಒಂದು ವರ್ತಮಾನ ಕಾಲದಲ್ಲಿ ಅದರ ಉಪಭೋಗವನ್ನ ನೀವು ಊಟ ಮಾಡಬಹುದು. ಮತ್ತು ಅಲ್ಲಿ ಹೋಗಬೇಕಾದ್ರೆ ಇಲ್ಲಿ ಕರ್ಮವನ್ನ ಮಾಡಿದ್ರೆ ಅಲ್ಲಿ ನಡೆಯಂಗಿಲ್ಲ. ಆ ಒಂದು ಸ್ವರ್ಗ ಲೋಕದಲ್ಲಿ ಇರುವಂತ ಏನು ಕಾಮಧೇನು, ಕಲ್ಪವೃಕ್ಷ, ಅಮೃತಪಾನ, ಅಪ್ಸರಾಸ್ತ್ರೀ, ಇನ್ನೂ ಅನೇಕ ಉತ್ತಮ ಭೋಗಗಳಾವಲ್ಲ, ಆ ಭೋಗವನ್ನು ಪಡಿಬೇಕಾದ್ರೆ 11 ಕಾಯಿ, 101 ಕಾಯಿ, 1,000 ದೀಪ, 1,00,000 ದೀಪ ಹಚ್ಚಿದ್ರೆ ಆ ಭೋಗ ಸಿಗೋದಿಲ್ಲ. ಅಲ್ಲಿಗೆ ಆಗಮಗಳಲ್ಲಿ ಹೇಳಿದವ ಅಲ್ಲಿ ಏನು ಮಾಡ್ಬೇಕಾಗಂದ್ರೆ ಯಜ್ಞಯಾಗಾದಿಗಳಂತೂ ಬರೆದ್ರು. ಯಜ್ಞಯಾಗಾದಿಗಳನ್ನು ಇಲ್ಲಿ ಮಾಡಿದ್ದಾದರೆ ಅದು ಹೆಂಗ ಕ್ರಮವತ್ತಾಗಿ ಮಾಡಬೇಕು. ಆ ಕರ್ಮಗಳನ್ನ ಒಂದು ಮಂತ್ರವು ಕೂಡ ಉಚ್ಚಾರದಲ್ಲಿ ವ್ಯತ್ಯಾಸ ಆಗದಂಗ ಆ ಒಂದು ಇಷ್ಟ ದೇವತೆಗಳಿಗೆ ಇಲ್ಲಿ ಆಯುಷನ್ನು ಹಾಕಿದಾಗ ಅದನ್ನ ದೇವತೆಗಳಿಗೆ ಸಮರ್ಪಣೆ ಆಗಿ ಆವಾಗ ಅಲ್ಲಿ ಇಲ್ಲಿ ನೀವು ಮಾಡಿದ ಏನು ಅವ್ರಿಗೆ ಮಾಡಿದ್ದಾದಲ್ಲ, ನೀವು ಮಾಡಿದ ಉಪಕಾರಕ್ಕಾಗಿ ಅಲ್ಲಿ ದೇವತೆಗಳು ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾಸ್ತ್ರೀಯರ ಭೋಗ ಆದಿಷ್ಟೆ. ಭೋಗ ಆದಿಲ್ಲ. ಮತ್ತೆ ಅಲ್ಲೇ ಚಲೋ ಭೋಗ ಆದ್ಮೇಲೆ ಇಲ್ಲಿ ಯಾಕೆ ಬಂದಿ? ಅದು ಕ್ಷೀಣೆ ಪುಣ್ಯ ಭೂಲೋಕ ಭುವನಾಲೋಕ ಪುನರ್ ಆವೃತ್ತಿ ದೋಷೋ ಅರ್ಜುನ. ಕೃಷ್ಣ ಭಗವಂತ ಹೇಳ್ದ ನೋಡು, ಅವೆಲ್ಲ ದೋಷದಿಂದ ಕೂಡ್ಯಾವಂತ. ಹಾಗಾಗಿ ಇವು ಯಾವಾಗಲೂ ಮಾಡುತ್ತಿದ್ದರೂ ಕೂಡ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೋಗೋದು ಯಾವುದು? ರಜಗುಣದ ಧರ್ಮ. ರಜಗುಣ ಏನಂದ್ರೆ ಸಂಶಯದಿಂದ ಕೂಡಿದ್ದು. ಇಲ್ಲಿ ಬಹಳ ಸುಖ ಆದಂತ ಎಲ್ಲ ರಜಗುಣದ ಕರ್ಮಗಳನ್ನೆಲ್ಲ ಮಾಡಿತು. ಇಲ್ಲಿ ದುಃಖ ಆದಂತ ಗೊತ್ತಾದಾಗ ಮತ್ತೇನು ಮಾಡಿತು? ಆ ಕಡೆ ಹೋಯ್ತು ನೋಡ್ರಿ. ಅಲ್ಲಿಷ್ಟು ನೋಡಿ ಬರಮಂತು. ಎಲ್ಲಿ? ಸ್ವರ್ಗ ಲೋಕದಲ್ಲಿ. ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು ಅಲ್ಲೇ ಇರೋದು ಭಾಳ ಚಲೋ ಆದಂಥದ್ದು. ಅಲ್ಲೇ ಇರೋದು ಭಾಳ ಚಲೋ ಇತ್ತಪ್ಪ, ಇಲ್ಲಿಗೆ ಯಾಕೆ ಬಂದೆ ಅಂತ. ಕಾರಣ ಅದಕ್ಕೊಂದು ನೇಮ ಅದ. ಇಲ್ಲಿ ದುಡಿದು ತಿನ್ನುವುದಾದ, ಅಲ್ಲಿ ಕುಂತು ಉಣ್ಣುವುದಾದ. ವ್ಯತ್ಯಾಸ ಇಷ್ಟೇ. ಇಲ್ಲಿ ದುಡಿದು ಉಣ್ಣೋದು, ಅಲ್ಲಿ ಕುಂತು ಉಣ್ಣೋದು. ಅಲ್ಲೇನು ಕೆಲಸ ಮಾಡಂಗಿಲ್ಲ. ಏನು ಕೆಲಸ ಮಾಡಂಗಿಲ್ಲ, ಸುಮ್ಮನೆ ಉಣ್ಣೋದು ಕುಂದ್ರೋದು, ಊಟ ಮಾಡೋದು ಕುಂದ್ರೋದು. ಇಲ್ಲೇ ಯಜಮಾನ ನಿನಗೆ 3 ದಿನ ಊಟ ಮಾಡೋದು ಸುಮ್ಮನೆ ಕೂಡಪ್ಪ, ಊಟ ಮಾಡೋದು ಕೂಡಪ್ಪ, ಎಲ್ಲಿ ಹೋಗ್ಬೇಡಪ್ಪ ಅಂದ್ರೆ ನಿನಗೇ ಇಲ್ಲಿ ಬೇಸರ ಬರ್ತದಿಲ್ಲ? ಸ್ವಲ್ಪ ತಿರುಗಾಡ ಬರ್ತೀವಿ ಅಂತೀವಿ, ಇಲ್ಲಿ ಹೋಗಿ ಬರ್ತೀವಿ, ಕುಂತು ಬೇಸರ ಆಗ್ಯದ, ನಿಂತು ಬೇಸರ ಆಗ್ಯದ ಅಂತೀವಿಲ್ಲ. ಮತ್ತೆ ಇಲ್ಲಿ ಮಾಡದ ಯಜ್ಞ ಯಾವ್ದ್ರಿಂದ ಆ ಪುಣ್ಯ ಫಲದ ಭೋಗ ಅಲ್ಲಿ ಕುಂತು ಉಣ್ಣೋದು ಅದೇನು ಮಾಡೋದಿಲ್ಲ, ಬೇಸರ ಬರ್ತದಿಲ್ಲ. ವಿಚಾರ ಮಾಡ್ಬೇಕಾಗ್ಯದ. ಇಲ್ಲಿ 3 ದಿನದಾಗ ಬೇಸರ ಬರ್ತದಂದಾಗ ಅಷ್ಟು ದಿನ ಕುಂತಲ್ಲೇ ಕುಂದ್ರು ಅದು ಹೆಂಗ್ ಬೇಸರ ಬರಂಗಿಲ್ಲ? ಆವಾಗ ಗೊತ್ತಾಯ್ತು ಅವನಿಗೆ. ಇಲ್ಲಿ ಮಾಡಿದ ಅದು ಬೇಸದಂತ ಅಲ್ಲಿಗೆ ಹೋದ, ಅಲ್ಲಿ ಹಿಂಗೆ ನಡೀತು. 2 ದಿನ 3 ದಿನ 4 ದಿನ 1 ತಿಂಗಳಾಯ್ತು. ಆದಾಗ ಅವನಿಗೇನಾಯ್ತು ಅಂದ್ರೆ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಸರ ಬಂತು. ಎಲ್ಲಿ? ಸ್ವರ್ಗಲೋಕದಲ್ಲಿ ಸೂಕ್ಷ್ಮತನಲ್ಲಿ. ಆವಾಗ ಅಲ್ಲಿ ದೇವತೆಗಳಿಗೆ ಬರ್ತಲ್ಲ ಕಾಳಜಿ ಮಾಡಕ್ ಅವ್ರಿಗೆ. ಯಾವ ಸಮಯ ಜೈಲ್ದಾಗ ಇಲ್ಲಿ ಕೊಡ್ತಾರ, ಲೋಕದಾಗ ಅಲ್ಲಿ ಕೊಡ್ತಾರ.
ಜೈಲಿಗೆ ಇಲ್ಲಿ ಕೊಡಂಗಿಲ್ಲ. ಅನ್ನ ನೀರು ಮುಂಜಾನೆ ನಾಷ್ಟ ಏನಾದ್ರು ಕೊಡ್ತಾರೆ. ಅದ್ರಂಗೆ ಮತ್ತೆ ಅಲ್ಲಿ ಪುಣ್ಯ ಮಾಡಿದ್ರು ಕೊಡೋರು ಇರಂಗಿಲ್ಲ, ಅವರು ಕೊಟ್ಕಂತ ಬಂದರು. ಈತ ಭಾಳ ಸಪ್ಪಗಿದ್ದು ಏನ್ರಿ ಸ್ವರ್ಗ ಲೋಕದಲ್ಲಿ ದೊಡ್ಡ ಭೋಗ ಅದ ಹಂಗಾದ ಹಿಂಗಾದ ಅಂತ ಹೇಳಿದ್ರು. ನಾ ಬಂದೀನಿ, ನನಗೆ ಯಾಕೋ ಸಮಾಧಾನ ಇಲ್ಲ ಅಂದ ಅವನು. ಅವ್ರಂದ್ರು ಅಲ್ಲಿ ಸಮಾಧಾನ ಇಲ್ಲ ಅಂತೇಳಿ ಇಲ್ಲಿಗೆ ಬಂದಾರ, ಮತ್ತೆ ನೀನು ಇಲ್ಲಿ ಸಮಾಧಾನ ಅಂತ ನೀ ಬಂದು ಸಮಾಧಾನ ಯಾಕೆ ಆಗ್ಲಿಲ್ಲ ನಿನಗೆ ಅಂತ ಕೇಳಿದ್ರು ಅವರು ದೇವತೆಗಳು. ಯಾಕೆ ಸಮಾಧಾನ ಆಗಲಿಲ್ಲ? ಇಲ್ಲೇನ್ರಿ ಮತ್ತೆ ಬರೀ ಕುಂತ ಉಣದಾದಲ್ಲ, ಅದಕ್ಕೆ ಬ್ಯಾಸರ ಬಂದದಂದ. ಮತ್ತೆ ಅಂತ ಬ್ಯಾಸರ ಕುಂತು ಉಂಡ್ರೆ ಬ್ಯಾಸರ ಆದಂತ ಗೊತ್ತಿದ್ದು ಇಂಥ ಕೆಲಸ ಯಾಕೆ ಮಾಡಿ ಇಲ್ಲಿಗೆ ಬಂದೆ ಅಂದ ಅವನು. ಇಲ್ಲಿ ಯಾಕೆ ಬರಕ್ ಹೋಗಿದ್ದಿ? ಇಲ್ಲಿ ಬರಬಾರ್ದಾಗಿತ್ತು. ಇಲ್ರಿ ಬಂದೀನಿ, ಬಂದ ಮೇಲೆ ಏನು ಇದು ಮುಗಿಸಿದ ಮೇಲೆ ಹೋಗ್ಬೇಕು, ನೀನು ಇದು ಮುಗಿಸಿದ ಮೇಲೆ ಹೋಗ್ಬೇಕು. ಏನ್ ಮಾಡ್ಬೇಕ್ರಿ? ಅಲ್ಲಿ ಸುಖ ಇಲ್ಲ ದುಃಖ ಅದ ಅಂತ ಅವೆಲ್ಲ ಬಿಟ್ಟು ಇಲ್ಲಿ ಕಾರ್ಯವನ್ನ ಮಾಡಿ ಸಾಹಸವನ್ನ ಪ್ರಯತ್ನ ಮಾಡಿ ಇಲ್ಲಿ ಬಂದೆ. ಇಲ್ಲೇನೋ ದುಃಖ ಅದ ಅಲ್ಲೇನೋ ದುಃಖ ಅದ ಅಂದ್ರೆ ಸುಖ ಇಲ್ಲದ ಅಂತ ಕೇಳಿದವ. ಸುಖ ಇಲ್ಲದ, ಸುಖ ಎಲ್ಲಿಲ್ಲ? ನೀನು ವೇದ ವೇದಾಂತ ತತ್ವಮಸಿ ಮಹಾವಾಕ್ಯದ ಏನು ವೇದಾಂತ ಶಾಸ್ತ್ರಗಳವ ಸಲ್ಲುವಂತ ಸದ್ಗುರುಗಳೇನಾರ ಅವ್ರಿಗೆ ನೀ ಶರಣಾಗತನಾಗಿ ಅವ್ರನ್ನ ಕೇಳಿದ್ರೆ ಮಾತ್ರ ದುಃಖ ಇಲ್ಲದ ಜಾಗ ಯಾವುದಂತ ಅವ್ರಿಗೆ ಮಾತ್ರ ಗೊತ್ತದ. ಅವ್ರಿಗೆ ಶರಣಾಗತನಾಗಿ ಹೋಗಂದ್ರವ್ರು. ದುಃಖ ರಹಿತವಾದದ್ದು ಎಲ್ಲಿ ಅಂದ್ರೆ ನಮ್ಮ ಸ್ವರೂಪ ತಿಳ್ಕೊಂಡ ಮುಕ್ತನಾದಾಗ ಆಗೋದು. ಇಲ್ಲಾಂದ್ರೆ ಏನಾಯ್ತು ಕತೆ ಅಂದ್ರೆ ಅಲ್ಲಿ ಬ್ಯಾಸರ ಆದಂತ ಇಲ್ಲಿ ಒಂದಿ ಅಗಸನ ನಾಯಿ ಹಳ್ಳಕ್ಕೋಯ್ತು, ಹಳ್ಳ ಬಿಟ್ಟು ಮನೆ ಬಂತು, ಮನೆ ಬಿಡ್ತು, ಹಳ್ಳಕ್ಕೋಯ್ತು. ಮತ್ತೆ ಹಿಂಗೆ ತಿರುಗಾಡಕಂತ ಎಷ್ಟು ದಿವಸ ಇರ್ತಿದ್ದೀನಿ ಅಂತ. ಆದ್ರೆ ಯಾಕೆ ಹಿಂಗಾಗ್ಯದಂದ್ರೆ ಆ ಜಾಗ ಗೊತ್ತಿಲ್ಲ, ಗೊತ್ತು ಮಾಡಕ ನಮಗೂ ಬರೋದಿಲ್ಲ. ನಾವಿಲ್ಲಿ ಭೋಗ ಕೊಡಕಷ್ಟೇ ಇವಿ, ಆನಂದ ಕೊಡೋಕ ನಮ್ಮ ಕೈಲಿಲ್ಲ. ಏನು ಬೇಕಾದ ಕೊಡೋಕಿವಿ, ಆ ವಸ್ತು ಕೊಡ್ತೀವಿ. ಆದ್ರೆ ಆನಂದ ಕೊಡ್ಬೇಕಂದ್ರೆ ಯಾರ ಕೈಲಿಲ್ಲ. ಮತ್ತೆ ಅಲ್ಲಿಗೆ ಹೋಗು, ಎಲ್ಲಿದ್ದ ಬಂದಿದ್ದಿ ಅಲ್ಲಿಗೆ ಹೋಗಿ ಸಲ್ವ ಗುರುಕುಲದಲ್ಲಿ ಶರಣಾಗತನಾಗ್ಯಂದ್ರು. ಸಲ್ವ ಗುರುಕುಲ ಅಂದ್ರೆ ಏನ್ರಿ? ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳಂತ ಕರ್ಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಜ್ಞಾನ ಅಂಗಗಳಿರುವಂತ ಮತ್ತು ಇದ್ದಕ್ಕೆ ಇದ್ದಂತೆ ಇದು ಸತ್ಯಾನುಭವ ಇದು ಮಿಥ್ಯಾನುಭವ ಎಂದು ಒದೆಯ ಬೋಧಿಪನೆ ಸದ್ಗುರುವಕ್ಕು. ಅಂಥವ್ರಿಗೆ ಶರಣಾಗತನಾದಾಗ ಮಾತ್ರ ನಿಂದ ಏನಾಗ್ತದಂದ್ರೆ ಜನ್ಮ ಜನ್ಮಾಂತರದ ಈ ಭವಚಕ್ರದಲ್ಲಿ ಸುಖ ದುಃಖ ಸುಖ ದುಃಖ ಸುಖ ದುಃಖ ಏನು ಒದ್ದಾಡಕತ್ತಿದ್ದಿ, ಇದನ್ನು ಗೆದ್ದು ಬರಬೇಕಾಗಿದ್ರೆ ಅಂತ ಬಲಾಢ್ಯ ಗುರುವಿಗೆ ಶರಣಾಗತನಾಗಂತ ಹೇಳಿದಾಗ ಅವಾಗ ಗೊತ್ತಾಯ್ತವನು. ಬಂದ ಮೇಲೆ ಏನ್ ಮಾಡಿದ? ಅಲ್ಲಿ ಭಾಳ ಚಲೋ ಅದಪ್ಪ ಆ ಊರಂತ ಹೇಳಿದಾಗ ನೋಡಿ ಬಂದಂತ ಹೇಳ್ತಾರೆ. ಇಲ್ಲೇ ಬೇಸೋದು ಮರೆಯ ನಾ ಎಲ್ಲ ನೋಡಿ ಬಂದಿನಿ, ಇದಕ್ಕಿಂತ ಹೊಲಸಾದ ಅಲ್ಲಿ ಅಂತ ಹೇಳಿದಾಗ ಈತಗೆ ಬೇಸ್ಕೊಂಡದ ಆತಗ ಹೊಲಸಾದ. ಯಾಕಂದ್ರೆ ನೋಡಿ ಬಂದಾನ ಗೊತ್ತಾಗ್ಯದ ಹೊಲಸಾದಂತ. ಇವ್ ನೋಡ್ಲಾರ್ದಂಗೆ ಗೊತ್ತದ ಅಲ್ಲಿ ಬೇಸಾದಂತ ಅಲ್ಲಿ ಬೇಸಾದಂತ ಅಂತ ಇದನ್ನ ಮಾಡ್ತಿದ್ರಲ್ಲ. ಹಾಗಾಗಿ ಅನುಭವ ಎರಡು ಅನುಭವ ಬಂದವನು ಮಾತ್ರ ಮೋಕ್ಷಕ್ಕೆ ಅಧಿಕಾರ ಆಗ್ತಾನ. ಈ ಲೋಕದ ಇಹಪರ ಈ ಲೋಕದ ವಿಷಯೋಪಭೋಗದ ಅನುಭವ ಆಗ್ಬೇಕು, ಅದರ ವಿವೇಕ ಗೊತ್ತಾಗಬೇಕು, ಅದರ ಇದ್ದಕ್ಕಿದ್ದಂತೆ ಸುಖ ಅದೋ ದುಃಖ ಅದೋ ಇದರಲ್ಲಿ ಏನಾದ ಅವನೊಂದು ಪಕ್ಕ ಇಲ್ಲಿ ಗೊತ್ತಾಗಬೇಕು. ಮತ್ತೆ ಅಲ್ಲಿ ಹೋದ್ಮೇಲೆ ಅಲ್ಲಿನೂ ಪಕ್ಕ ಗೊತ್ತಾಗಬೇಕು. ಇವೆರಡು ಪಕ್ಕ ಗೊತ್ತಾದವನು ಮತ್ತೆ ಈ ಜನ್ಮದಲ್ಲಿ ಮಾನವನಾಗಿ ಹುಟ್ಟಿ ಎಂದೂ ದಾರಿ ತಪ್ಪಂಗಿಲ್ಲ ಅವನು. ಯಾಕೆ ಅನುಭವ ಆಗ್ಯದ ಅವನಿಗೆ.
ಇಹಲೋಕದ ಅನುಭವ ಪರಲೋಕದ ಅನುಭವ ಆಗ್ಯದ. ಮತ್ ಅದಕ್ಕೆ ಉಪಾಯ ಏನೆಂಬುದನ್ನು ಗೊತ್ತಾಗ್ಯದ. ಆವಾಗ ಅವನೇನ್ ಮಾಡ್ತಾನಂದ್ರೆ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ. ಅಂಥವ್ರಿಗೆ ಇದು ವಚನ ಬೋಧ ಅವನಿಗೆ ಗಪ್ಪನಿಡ್ತದ. ಶಿವವಾಡಿಗೆ ಅಳ್ಳೋಗದಂಗ ಸಿಕ್ತಪ್ಪ ನನಗ. ಯಾವುದನ್ನ ನಾ ಹುಡುಕ್ತಿದ್ದೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಆನಂದವನ್ನೇನು ಬಯಸ್ತಿದ್ನಲ್ಲ ಅದು ಸಿಕ್ಕಾಗಿ ಬಿಡ್ತಾನೇನ್ರ ಅವನು ಮಾತ್ರ ಗಟ್ಟಿ ಹಿಡಿತಾನ. ಅಲ್ಲಿವರೆಗೂ ಇಲ್ಲಿಂದ ಅಲ್ಲಿಗೆ ಹೋಗೋದಿಲ್ಲಂತಲ್ಲ. ಅಂಥವರ ಸಂಖ್ಯೆಯಲ್ಲಿ ಮತ್ತೆ ಮನುಷ್ಯ ಜನ್ಮವನ್ನು ತಾಡಿ ಅವನಿಗೆ ತೀವ್ರಗತಿಯಿಂದ ಮುಮುಕ್ಷತ್ವ ಪ್ರಾಪ್ತಿ ಆಗ್ತದೆ ಬೇಗ. ಯಾಕೆ ಅಲ್ಲಿ ನೋಡೇನಲ್ಲ, ವಿಷಯೋಪಭೋಗದ ಅಪೇಕ್ಷೆ ಇಲ್ಲ, ರಾಗ ಇಲ್ಲ. ಯಾಕಿಲ್ಲ? ಅವನು ಅನುಭವಿಸಿ ಬಂದ ಮತ್ತೆ ಯಾಕೆ ಮಾಡ್ತಾನ? ಹಾಗಾಗಿ ಆ ವ್ಯಕ್ತಿ ಮಾತ್ರ ಮೋಕ್ಷಕ್ಕೆ ಅಧಿಕಾರಿ ವಿನಃ ಇಲ್ಲ ಅಂದ್ರೆ ಅವರು ಕೂಡ ಅನಧಿಕಾರಿಗಳೇ. ಆ ಕಾರಣದಿಂದ ಇಲ್ಲಿ ಇವು ರಜಗುಣದ ಧರ್ಮ. ಅದಕ್ಕಾಗಿ ಸಾತ್ವಿಕ ಗುಣಕ್ಕೂ ನೀವು ಸಾಕ್ಷಿ ಇದ್ದಿ, ರಜಗುಣಕ್ಕೂ ನೀವು ಸಾಕ್ಷಿ ಅಲ್ಲ ಅಂದಾಗ ಈ ಗುಣಧರ್ಮಗಳೇ ವಿನಃ ನಿರ್ಗುಣ ರೂಪನಾಗಿರ್ತಕ್ಕಂಥ ಆತ್ಮ ನಿನಗೆ ಯಾವ ಸಂಬಂಧ ಇಲ್ಲ. ನಿನಗೆ ನರಕ ಸ್ವರ್ಗ ಯಾವ ನಾವೇನು ಇಲ್ಲ ಅಂತ. ಹಾಗಾಗಿ ಇನ್ನೂ ಕೆಲವು ಜನ ಜಗತ್ತಿನಲ್ಲಿ ವಾದ, ದುರ್ವಿಷಯ ಪ್ರಮಾದ, ಕಲುಷ, ಮಹೋದಯ ವಿದ್ಯಾಧಿಕಗಳು ಭೇದಿಸಲು ಆತ್ಮನೋಳು ಇಲ್ಲವ. ತಮೋಗುಣ ಧರ್ಮವಾದುದೇ ನೈಜವಿದಲೇ ಸಾಧ್ವಿ ಅಂತ ಇಲ್ಲಕ್ಕೆ ಬಂದ್ರು. ಮೈತ್ರಾದೇವಿ ಹೇಳ್ತಾರೆ ಸಾಧ್ವಿ. ಎಲ್ಲಿ ಸಾಧ್ವಿ ಅಂದ್ರೆ ಪತಿವ್ರತ ಸ್ತ್ರೀಗಳನ್ನು ಇವರು ಬಿಡಬೇಕು. ದ್ರೌಪದಿ ಮಂಡೋದರಿ ಅಂತ ಅವರಾರಲ್ಲ, ಅವರು ಪತಿವ್ರತೆ ಬೇರೆ, ಈ ಪಾರಮಾರ್ಥದ ಪತಿವ್ರತೆ. ಅವರು ಪ್ರಪಂಚದ ಪತಿವ್ರತೆ. ಅವರು ಆ ಪತಿವ್ರತೆ ಸ್ತ್ರೀಯರಿಗೆ ಮೋಕ್ಷ ಅಂತ ಹೇಳಿಲ್ಲ. ಪತಿವ್ರತೆಯರಂದರ ಅಲ್ಲಿ ಒಬ್ಬ ಗಂಡನ ಮೇಲೆ ಇಟ್ಟಿರುವಂತ ಅತ್ಯಂತ ಪ್ರೇಮ, ಏಕೋ ದೇವ. ಇದು ಹಂಗಲ್ಲ, ಇದು ಪಾರಮಾರ್ಥದ್ದು. ಹಾಗಾಗಿ ವಾದ ಯಥಾರ್ಥ ಅಂದ್ರೆ ವಾದ ಮಾಡ್ತಾರೆ ಜನರು. ಕೆಲವು ಮಂದಿ ಯಥಾರ್ಥವಾದ ಇದ್ದಕ್ಕೆ ಇದ್ದಂಗೆ ಹೇಳಿದ್ರೆ ಅವ್ರ ಮೇಲೆ ವಾದ ಮಾಡೋದು ಜಾಸ್ತಿ. ನೋಡಿ ಜಾಸ್ತಿ ಉಳಿಗೊಡೋದಲ್ಲ, ಸಡ್ಲಿತ್ತಂದ್ರೆ ಓಡಿಸೇ ಬಿಡ್ತಾರ, ಊರು ಬಿಟ್ಟ ಓಡಿಸ್ತಾರ. ಹಾಗಾಗಿ ಇದ್ದಕ್ಕೆ ಇದ್ದಂಗೆ ಅನುಭವಕ್ಕೆ ಬರುವಂಗೆ ಹೇಳಿದ್ರೆ ಕೂಡ ಅದಕ್ಕೆ ವಿರುದ್ಧವಾಗಿ ಮಾತಾಡೋದು. ಅದಕ್ಕೆ ವಿರುದ್ಧ, ಅದಕ್ಕೇನಂತರ ವಾದ ಅಂತಾರ. ಅಲ್ಲಿ ತರ್ಕವಾದ ಬೇರೆ, ಕುತರ್ಕವಾದ ಬೇರೆ. ಮತ್ತೆ ತರ್ಕವಾದ ಅಂದ್ರೆ ಸರಿಯಾಗಿ ಅರ್ಥ ಆಗಲ್ಲ ಅಂದ್ರೆ ಮತ್ತೊಮ್ಮೆ ಕೇಳುವುದು ಅರ್ಥವಾದ. ತಿಳಿದು ವಾದ ಮಾಡ್ತಲ್ಲ, ಇದು ಕುತರ್ಕವಾದಂತ. ಕುತರ್ಕವಾದ ಇವೆಲ್ಲ ಯಾಕೆ ಅವರಲ್ಲಿ ಅಂದ್ರೆ ಅವರು ತಪ್ಪಲ್ಲ. ಅಲ್ಲಿರ್ತಕ್ಕಂಥ ತಮೋಗುಣ ಅದಲ್ಲ, ಆ ಗುಣ ಮಾಡಿಸ್ತದೆ ನಿನಗೆ. ಶಾಸ್ತ್ರ ಬಹಳ ಚಂದ ಕೇಳ್ತಲ್ಲ, ಶಾಸ್ತ್ರ ಚಂದ ಕಿವಿ ಕೇಳ್ತದ, ಒಳಗ ಗುಣ. ಆ ಗುಣದ ಕಾರ್ಯ ಬೇರೆ, ಶಾಸ್ತ್ರ ಕಾರ್ಯನೇ ಬೇರೆ. ಹಾಗಾಗಿ ದುರ್ವಿಷಯವನ್ನು ಯಾವುದು ಸದ್ವಿಷಯ ಬೇರೆ, ದುರ್ವಿಷಯ ಬೇರೆ. ಅದಕ್ಕೆ ವೇದ ರಹಿತ ಕರ್ಮ ಅಂತ ಬೇರೆ, ವೇದ ವಿಹಿತ ಕರ್ಮ ಅಂತ ಬೇರೆ. ವೇದಗಳಲ್ಲಿ ಭಗವಂತ ನೋಡು, ಇಂಥದ್ದನ್ನು ನೀ ಮಾಡು, ಇಂಥದ್ದನ್ನು ಮಾಡಬೇಡ. ಯಾಕೆ ಹೇಳ್ದ?
ಎಂತೊಲೆವನು ನಿನಗೆಂತೊಲೆವನು ಕಂತು ಕಾಲ ಪುರವೈರಿ ಗುರು ಶಂಭಲಿಂಗ ಎಂತೊಲೆವನು. ಶರೀರದಿಂದ ಇದನ್ನು ಮಾಡಬೇಡ, ವಾಣಿಯಿಂದ ಇದನ್ನ ಮಾಡಬೇಡ, ಮನುಷ್ಯನಿಂದ ಇದು ಮಾಡಬೇಡ ಅಂತ ಹೇಳ್ಯಾರಲ್ಲ. ಯಾರು ಹೇಳ್ಯಾರ? ಭಗವಂತ ಹೇಳಿಲ್ಲ, ಪರಮಾತ್ಮ ಹೇಳಿದ ಮಾತಲ್ಲ. ಮತ್ತು ಅದಕ್ಕೆ ವಿರುದ್ಧವಾಗಿ ಹೇಳಿದ್ದನ್ನು ನೀವು ಮಾಡ್ತಿದ್ದಿ ಅಂತ ಅರ್ಥ ಮಾಡಿದ್ರೆ ನಿನಗೇನಾಗ್ತದ್ರಿ ಅಂದ್ರೆ, ಎಷ್ಟು ನೀನು ನೀರಲ್ಲಿ ಮುಳುಗಿ ಎದ್ರು ಕೂಡ ಎಷ್ಟು ನೀರು ಹತ್ತಬೇಕು ಅಷ್ಟೇ ಹತ್ತತಾವಿನ ಹೆಚ್ಚಿನ ನೀರು ಮೇಮೇಲೆ ಇರ್ತವೆ ನಾವು. ಅದಕ್ಕೆ ನೀ ಎಷ್ಟು ಮಾಡಿದ್ರು ಕೂಡ ನಿನ್ನ ಪಾಪ ಅನ್ನುವಂಥದ್ದು ಎಷ್ಟು ಇರಬೇಕು ಅಷ್ಟು ನಿನ್ನ ಮನಸ್ಸಿನಲ್ಲಿ, ವಾಣಿಯಲ್ಲಿ ಮತ್ತು ಶರೀರದಲ್ಲಿ. ಇವು ಮೂರು ಕರ್ಣಗಳ ಸಾಧನೆಗಳಂತ. ಶರೀರ ಸಾಧನೆ ಬೇಕು, ಮನಸ್ಸು ಸಾಧನೆ ಬೇಕು, ಮಾತು ಸಾಧನೆ ಬೇಕು. ಹೀಗೆ ಇದ್ದು ಶಾಸ್ತ್ರವನ್ನು ಕೇಳಿದ್ರು ಮತ್ತೇನಾಗದು? ಇದು ಕೇಳಲಾರದವ್ರು ಏನ್ ಮಾಡ್ತಾರ ಅಂತ ದುಷ್ಟ ಕಾರ್ಯವನ್ನು ಮಾಡ್ತಾರೆ. ಕೇಳಲಾರದವ್ರು ಮಾಡ್ತಾನಂದ್ರೆ ಮಾಫ, ತಿಳಿದಿಲ್ಲ ತಪ್ಪು ಮಾಡ್ಯಾನ ಅದು ಒಪ್ತಾರ. ತಿಳಿದು ತಪ್ಪು ಮಾಡ್ತಾನಂದ್ರೆ ವೇದಗಳು ಒಪ್ತವೇನು? ವೇದಗಳು ಒಪ್ತಾವ? ಹಾಗಾಗಿ ಇಲ್ಲಿ ದೇಹಾದಿಗಳಲ್ಲಿ ಅತ್ಯಧಿಕವಾದಂತ ಪ್ರೀತಿ ಉತ್ಪತ್ತಿ. ಮೊಟ್ಟು ನೋಡಮಂತೀವಿಲ್ಲ, ಮೊಟ್ಟು ನೋಡಲಿ, ಒಂದ್ಸಲ ಮುಟ್ಟಿ ನೋಡು. ಏನು ಮುಡ್ತಾನ ನಿನ್ನ? ಏನು ಮುಟ್ಟಿದ್ರು ಕೂಡ ಚರ್ಮವನ್ನ ಮುಟ್ತಾನ. ಸಪ್ತಧಾತುವಿಂದ ಕೂಡಿದ ರಕ್ತ, ಮಾಂಸ, ಎಲುಬು, ಚರ್ಮ, ಮಲಮೂತ್ರದ ದೇಹವನ್ನು ಮುಟ್ತಾನೆ ವಿನ ಎಂಥ ಹೇಸಿಗೆಯನ್ನು ಮುಟ್ತಾನಂದ್ರೆ ಪುಣ್ಯಾತ್ಮ ಅನ್ಬೇಕು ನೀನು. ಮತ್ತೆ ನಾವು ಹೇಸಿಗೆ ಮುಡ್ತೇವನು? ಎಲ್ಲೇನು ಹೇಸಿಗೆ ಮುಟ್ಟಕೋತೀವಿ? ಮತ್ತೆ ಅವನು ಪಾಪಿ ಬಂದು ಮುಟ್ತಾನ ಅಂದ್ರೆ ನಿನ್ನ ಪಾವನ ಮಾಡಕ್ ಬಂದನಂತ ತಿಳ್ಕೊ. ನೀನ್ಯಾಕೆ ಸಿಟ್ಟಿಗೆ ಹೇಳ್ತಿದ್ದಿ? ಮೈ ಮುಟ್ಟು ನೋಡಮಂತ ಯಾಕಂತಿದ್ದಿ? ಮಲಮೂತ್ರದ ಕುಡಿಕೆ ಅಂತ ಒಪ್ಪಿದ್ದಲ್ಲ, ಮತ್ತೆ ಇದನ್ನು ಮುಟ್ತಾನ ಅಂದ್ರೆ ಏನ್ ಮುಟ್ಟಿದಂಗಾಯ್ತು? ಅವನು ಮಲಮೂತ್ರ ಮುಟ್ಟಕ್ ನಿಂತಾನ. ನಿನ್ನಲ್ಲಿದ್ದಂತ ಕಲ್ಮಶವನ್ನ ಅವನು ಕೈಯಿಂದ ತೊಳೆಯಕತ್ತ ನಿನ್ನ ಅಂತ ಅರ್ಥ ಆಗ್ತದೆ ನಮ್ಗ? ಇಲ್ಲ. ಮುಟ್ಟು ನೋಡು ಅಂದ್ರೆ ಇಂಥ ಹೊಲಸಿನ ಶರೀರದ ಮೇಲೆ ಎಷ್ಟು ಪ್ರೇಮ ಆದಂತ ನಿನಗ. ಬೆಳಗ್ಗೆ ಎದ್ದು ಅದನ್ನ ತಗೊಂಡು ಬಿಡಕ್ಕೆ ದೂರ ತಮ್ಮಿಗೆ ತಗೊಂಡು ಹೋಗ್ತಿದ್ದಲ್ಲಪ್ಪ, ದೂರ ಹೋಗ್ತಿದ್ದಿ. ಮತ್ತೆ 60-70 ವರ್ಷ ಆದ್ರೂ ಕೂಡ ಬತ್ತೆಗೆ ಇಟ್ಕೊಂಡ ಮಲಗ್ತಿದ್ದೆ ಅಂದ್ರೆ ಇದು ವಾಸನೆ ಬರಂಗಿಲ್ಲ ನಿನಗೆ? ಅಲ್ಲಿ ವಾಸನೆ ಬರ್ತಾನೆ ದೂರ ಹೋಗ್ತಿದ್ದಿ. ಒಳಗಾದಲ್ಲ ಯಾಕೆ ವಾಸನೆ ಗೊತ್ತಾಗವಲ್ತು? ಮೂಗು ಕೆಟ್ಟದ ನಿಂದು. ಯಾಕೆ ಕೆಟ್ಟದ್ರಿ? ತಮೋ ಗುಣದ ಆವೃತ್ತಿ ಆಗ್ಯದ. ತಮೋ ಗುಣ ಆ ವಾಸನೆ ಬರ್ಲಂಗ ತಡದ ಅಷ್ಟೆ. ಅದು ಯಾವಾಗ ಅದು ತಡದ ಬಿಚ್ಚತಿಲ್ಲ ಅವಾಗ ಗೊತ್ತಾಗ್ತದ ನಿನ್ನ ಹಣೆ ಬರ. ಅವತ್ತು ಗೊತ್ತಾಗ್ತದ. ಅದು ಯಾವಾಗ ಅಂದ್ರೆ ಅಜ್ಞಾನಿಗಳ ಮರಣ ಕಾಲದಲ್ಲಿ ನೋಡ್ಬೇಕಲ್ಲ. ಸತ್ತಾಗ ಮತ್ತೆ ಎಲ್ಲದೇನ್ ಮಾಡ್ತಾರೆ? ಎತ್ತಾಕರೋ ಮರೆಯ ಮೂಗಿನಾಗ ಸೋರ್ತದ, ಕಿವಿಯಾಗ ಸೋರ್ತದ, ಹೊಟ್ಟೆ ಹೊಡಿತದ, ವೈರಿ ಅಂತಾರಿಲ್ಲ. ಯಾವಾಗ ಯಾಕೆ ಗೊತ್ತಾಗಿಲ್ಲ? ಮುಚ್ಚದ ಅವಾಗ ಗೊತ್ತಾಗಿಲ್ಲ ನನಗ. ಬಿಚ್ಚದ ನೋಡಿ ಗಂಟು ವಾಸನೆ ಬಂತಿಲ್ಲ. ಇದನ್ನ ಯಾಕೆ ಇಂಥ ದುರ್ವಾಸನ ದುರ್ಗಂಧ ರೂಪವಾದ ದೇಹದ ಮೇಲೆ ಪ್ರೀತಿ ಮಾಡ್ತಿದ್ದಂದ್ರೆ ಅದು ತಮೋ ಗುಣದ ಧರ್ಮ ಮೈತ್ರ, ನಿನ್ನ ಧರ್ಮ ಅಲ್ಲ, ನಿಂದಲ್ಲ. ಯಾಕೆ ನಿಂದಲ್ಲ ಅಂದ್ರೆ ವಿಚಾರ ಮಾಡಿ ನೋಡು.
ಆತ್ಮಗಳು ಅಂದ್ರೆ ಆತ್ಮ ಯಾರು? ನೀನೆಲ್ಲ. ಶಾಸ್ತ್ರ ಕೇಳಿದ ಮೇಲೆ ನೀನೆಲ್ಲ ಆತ್ಮ. ಶಾಸ್ತ್ರ ಕೇಳಿದವರಿಗೆ ಆತ್ಮ ನಾನು. ಮತ್ ನಿನ್ನೆಲ್ಲ ಆದೇನು? ಇಲ್ಲಲ್ಲ. ಮತ್ತಿಲ್ಲ ಅಂತ ದೃಢ ಮಾಡಿಕ, ಇಲ್ಲಂತ ದೃಢ ಮಾಡಿಕ ಹೋಗು. ಹೇಳಿಕ ಅಂತ ಹೋಗೋದೇನು? ಗಿಳಿ ಹೇಳ್ತದ. ಗಿಳಿ ಓದಿ ಮಲವ ತಿಂದಂತೆ. ಗಿಳಿ ಮಂದಿ ಭವಿಷ್ಯವನ್ನು ಹೇಳ್ತದ, ತಾನು ಬಿಟ್ಟ ಹೇಸಿಗೆನ ತಾನೇ ಬಾಯಿಂದ ತಿರ್ತದ. ಎಲ್ಲಿಂದ ಬಿಟ್ಟದ್ದು ಒಂದಲ್ಲಿಂದ, ತಿಂಬದು ಇನ್ನೊಂದ್ರಿಂದ ನೋಡ್ರಿ. ಅಂಥ ಅಪಮಾನ ಆಗ್ತದಂತ ಬರೀತಾರೆ ಮಹಾತ್ಮರು. ಹಾಗೆ ಮನದನ್ನೇ ಕೇಳು ಮೂರು ತನು ಗುಣ ತನುವಿನೋಳ್ ಎನಿತು ಧರ್ಮಗಳು ಉಂಟು, ಅನಿತೆಲ್ಲ ಘನ ಚಿತ್ಪರಾತ್ಮನೋಳು ಇಲ್ಲ ಎಂತಂದೊಡೆ ತನು ವಿಲಕ್ಷಣನಾದ ಕಥದಿಂದೆ. ಇಲ್ಲಿ ಏನ್ ಮಾಡ್ತಾರ? ಸಮಾಪ್ತಿ ಮಾಡ್ತಾರ ಇವು ಮೂರು ಗುಣದ್ದು. ಮನದನ್ನೇ ಅಂದ್ರೆ ಮುನಿಗಳ ಒಬ್ಬ ಆತ್ಮಜ್ಞಾನಕ್ಕ ಪ್ರೇಮಕ್ಕ ಪಾತ್ರಳಾದವಳು ಮೈತ್ರೇಯವಿನ ಮಾಂಸ ಖಂಡದ ದೇಹಕ್ಕೆ ಪಾತ್ರಳಾದವಳಲ್ಲಕ್ಕೆ. ನಾವು ನಮ್ಮ ಮನದನ್ನೇ ನಮ್ಮನೆ ಭಾಳ ಬೇಸಾರಿ, ಭಾಳ ಪ್ರೀತಿ ಮಾಡ್ತಾರ್ರಿ, ಭಾಳ ಅದು ಮಾಡ್ತಾರಂತ ಹೇಳ್ತೀವಿ, ಇಲ್ಲಂತಲ್ಲ. ಇದು ಯಾವುದಕ್ಕಂದ್ರೆ ಗೊತ್ತದಲ್ಲ, ಇದು ಪ್ರಪಂಚಕ್ಕೋಸ್ಕರ. ಇವರೆಷ್ಟೇ ಪ್ರೀತಿ ಮಾಡಿದ್ರು ಆತ್ಮಜ್ಞಾನಕ್ಕೆ ಮಾಡ್ತಾರೇನು? ಪಾರಮಾರ್ಥಕ್ಕಲ್ಲ. ಆದರೆ ಒಬ್ಬ ಮುನಿಯ ಮಹಾತ್ಮ, ಒಬ್ಬ ಸದ್ಗುರುನಾಥನ ಮನಸ್ಸನ್ನು ಗೆದ್ದಳಂದ್ರೆ ಆಕೆ ಮಾತ್ರ ಪ್ರೀತಿಗೆ ಪಾತ್ರಳಾದವಳು. ಈಕೆ ಗಂಡನಿಗೆ ಪಾತ್ರ ಅಷ್ಟೆ. ಹಾಗಾಗಿ ಕೇಳಂದ್ರೆ ಲಕ್ಷ್ಯ ಬಿಡಬಾರದು. ಕೇಳಕ ಕುಂತಳಿಲ್ಲ, ಮೊದಲೇ ಪ್ರಶ್ನೆ ಮಾಡಲಿಲ್ಲ, ಇತ್ತ ಹೇಳಕ ಕುಂತನಿಲ್ಲ, ಆಕೆ ಕೇಳಕ ಕುಂತಳಿಲ್ಲ, ಮತ್ತೆ ಕೇಳು ಅಂತಾನ. ಯಾಕಂದ್ರೆ ಮನಸ್ಸು ಏನಾಗ್ತದ, ಮನುಷ್ಯನ ದೇಹವನ್ನ ಕೂಡಿಸಿ ಮನಸ್ಸು ಎಲ್ಲೋ ಸುಡುಗಾಡಿ ಹೋಗಿರ್ತದ. ದೇಹವನ್ನ ಇಲ್ಲಿ ಕೂಡಿಸಿ ಪಾರಮಾರ್ಥದಲ್ಲಿ ದೇಹವನ್ನು ಕೂಡಿಸ್ತದ, ಮನಸ್ಸು ಪ್ರಪಂಚ ಮಾಡಕ್ ಹೋಗ್ತದ. ಅಂದ್ರೆ ಮತ್ತೆ ಜಡವಾದ ದೇಹಕ್ಕೆ ಹೇಳಿದ್ರೆ ಏನು ತಿಳಿತದೆ? ಇಲ್ಲಲ್ಲ. ಅದಕ್ಕೆ ಎಚ್ಚರ ಕೊಡ್ತಾರೆ. ಯಜಮಾನ ನಾನೇ ಶಾಸ್ತ್ರ ಲಕ್ಷಟ್ಟು ಕೇಳಂದ ಹಿಂಗಂತಿರ್ಲೇವು. ಲಕ್ಷಟ್ಟು ಕೇಳ್ರಿ ಈ ವಿಷಯ ಅಂದಾಗ ನಿಮ್ಮ ಮನಸ್ಸು ಏಕಾಗ್ರತೆ ಬಂದ್ಬಿಡ್ತಾರ. ಅದಕ್ಕಾಗಿ ಅಂಥ ಮೈತ್ರಾದೇವಿಗೆ ಯಜ್ಞವಲ್ಕರು ಎಚ್ಚರಿಕೆ ಕೊಡ್ತಾರ ಅಂದ್ಮೇಲೆ ನಮ್ಮಂತರ ಗತಿ ಹೆಂಗ? ಆಲಿಸು. ತಕ್ಷಣ ಆಕಿ ಆ ಕಡೆ ಹೋದಂತ ಮನಸ್ಸನ್ನು ಕೂಡ ಅಲ್ಲಿ ತಂದು ಕೂಡಿಸ್ಬೇಕಾಗತ್ತೆ. ದೇಹ ಇದು ಸುಮ್ಮನೆ ಸಾಧನ. ಊಟ ಮಾಡ್ಬೇಕಾದ್ರೆ ಗಂಗಾಳ ಪಾತ್ರೆ ಹೆಂಗ ಸಾಧನ, ಕೈ ಹೆಂಗ ಸಾಧನ, ಹೌದಿಲ್ಲ? ಅದಂಗ ಆತ್ಮಜ್ಞಾನದ ಅನುಭವ ಮಾಡಬೇಕಾದ್ರೂ, ಪ್ರಪಂಚದ ಅನುಭವ ಆಗ್ಬೇಕಾದ್ರೂ ಮನಸ್ಸೇ ಸಾಧನ. ಮನಹೇವಾ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಎರಡಕ್ಕೂ ಇದೇ ಕಾರಣ ಅದ. ಅದಕ್ಕಾಗಿ ಆ ಕಡೆ ಹೋದ ಮನಸ್ಸು ಈ ಕಡೆ ಬರಲ್ಲ ಅಂತ ಆಲಿಸಂದ್ರು ಅವರು. ಸುಮ್ಮನೆ ಶಬ್ದ ಹಾಕಿಲ್ಲ ಅವರು. ಹಾಗೆ ಮೂರು ತನು ಅಂದ್ರು. ಎಷ್ಟಾವ ನಮ್ಮಲ್ಲಿ ನೋಡಕ್ ಒಂದೇ ಕಾಣ್ತಲ್ಲ ಶರೀರ. ಸ್ಥೂಲ ದೇಹದಿಂದ ಕಾಣ್ತದ, ಇದ್ರೊಳಗೆ ಸೂಕ್ಷ್ಮ ದೇಹ ಅದ, ಅದು ಲಿಂಗ ತನು ಅಂತೀವಿ. ಅದ್ರ ಆ ಕಡೆ ಕಾರಣ ದೇಹ ಅದ. ಅಂದ್ರೆ ಮೂರು ಶರೀರ ಅಂತ ಅರ್ಥ ಆಯ್ತು ನಮ್ಗ. ಅಂದ್ರೆ ಈಗ ವಿಚಾರ ಮಾಡ್ಬೇಕಾದ ಜನನ ಮರಣ ಒಡಲಿಂಗ ಅಂದ್ರಲ್ಲ, ಮೊದ್ಲು ಹೋಯ್ತಲ್ಲ. ಯಾವ ಶರೀರಕ್ಕಾದ? ಹುಟ್ಟು ಸಾವು ಸ್ಥೂಲ ಶರೀರಕ್ಕಾದಲ್ಲ. ಮತ್ತೆ ಇನ್ನೊಂದು ಶರೀರ ಆದಲ್ಲ ನಿನಗೆ. ಮತ್ತೆ ಅದಕ್ಕಿಲ್ಲ ಅಂದ್ಮೇಲೆ ನೀವು ಸಾಯ್ತೇನೆ ಅಂತ ಹೇಳ್ತಿದ್ದಲ್ಲೋ. ಇಲ್ಲ ಅಂತೀವಿ, ಮತ್ತೆ ಸಾಯ್ತೀವಿ ನಾವು.
ಈ ಸ್ಥೂಲ ಸೂಕ್ಷ್ಮ ಕಾರಣ ಮೂರು ದೇಹ ಮತ್ತು ಸ್ಥೂಲದಲ್ಲಿ ಸತ್ವಗುಣ, ಸೂಕ್ಷ್ಮದಲ್ಲಿ ರಜೋಗುಣ ಮತ್ತೆ ಕಾರಣದಲ್ಲಿ ತಮೋಗುಣ. ಇವು ಮೂರು ಎಷ್ಟು ಧರ್ಮಗಳಾವ. ಜಾಗ್ರದಲ್ಲಿ ಒಂದೇ ಧರ್ಮ ಆದ ಮನಸ್ಸು ಹಲವಾರು ಕಾರ್ಯಗಳನ್ನು ಮಾಡ್ತದೆ. ಸತ್ವಗುಣದ ಎಷ್ಟು ಕಾರ್ಯ ಒಂದೇ ಆಗ್ತದೆ. ಗುಣದ ಮಲಗದ ಇಷ್ಟೇನು ಕೆಲಸ, 108 ಕೆಲಸ. ರಜೋಗುಣದ 108 ಎಲ್ಲೆಲ್ಲೋ ಹೋಗ್ತದ, ಸ್ವರ್ಗಕ್ಕೆ ಹೋಗ್ತದ, ನರಕಕ್ಕೆ ಹೋಗ್ತದ, ದೇವತೆಗಳು ಬಿಟ್ಟಾಗ್ತದ, ರಕ್ಕಸನ ಬಿಟ್ಟಾಗಿ ಒಮ್ಮೆ ಆಗ್ತದ, ಸತ್ತವನು ಮಾತಾಡಿಸಿ ಬಂದಂಗೆ ಆಗ್ತದ, ಮಾತಾಡೋರು ಸತ್ತಂಗೆ ಆಗ್ತದ. ಒಂದು ಕಾರ್ಯ ಏನಿವೆಲ್ಲ. ಇವೆಲ್ಲ ಧರ್ಮಗಳೇನಾವ ಅನಿತೆಲ್ಲವೂ ಅಷ್ಟೆಲ್ಲ ಜಾಗ್ರದ ಸತ್ವಗುಣದ ಮತ್ತೆ ರಜೋಗುಣದ ಸ್ವಪ್ನ ತನುವಿನ, ತಮೋಗುಣ ಕಾರಣ ಶರೀರ, ಇವೆಲ್ಲ ಧರ್ಮಗಳು ಎಷ್ಟವ ಅಷ್ಟೆಲ್ಲವೂ ಏನದ ಘನ ಅಂದ್ರೆ ಮಹತ್ತಾದ ಚಿತ್ಪರ ಆತ್ಮನೋಳು ಚಿನ್ಮಯ ಸ್ವರೂಪನಾದ ಆತ್ಮಂದ್ರು. ಚಿನ್ಮಯ ಚಿನ್ಮಯ ಅಂತ ಯಾಕೆ ಕರೆದ್ರೆ ಬ್ಯಾರೆ ಮಯ ಅನ್ಬೋದಾಗಿತ್ತಲ್ಲ. ಚಿನ್ಮಯ ಅಂತ ಯಾಕೆ ಕರೆದ್ರಪ್ಪ. ಇಲ್ಲಿ ಆ ಕಡೆ ಲಕ್ಷ್ಯ ಹೋಗ್ತದ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಕಡೆ ಹೋಗೋದಂತ ತಿಳ್ಕೊಂಡು ಚಿನ್ಮಯ ಅಂದ್ಬಿಟ್ಟ. ಅಂದ್ರೆ ಇವು 5 ಕೋಶದ ಧರ್ಮಗಳನ್ನ ಗುಣಗಳನ್ನ ನೀ ತಿಳಿತಿದ್ದೆಲ್ಲ ತಿಳಿಯುವ ನೀನು ಚಿನ್ಮಯ. ಯಾಕಂದ್ರೆ ಇವು 5 ಕೋಶ ನಿನ್ನ ತಿಳಿಯಂಗಿಲ್ಲ. 5 ಕೋಶ ಅಮ್ಮನ ತಿಳಿಯಂಗಿಲ್ಲ. 5 ಕೋಶವನ್ನು ತಿಳಿಯುವಂತ ನಾಯನೇ ಇದ್ದು ನಾನು ನನ್ನ ಶ್ರೇಷ್ಠತೆ ಘನತೆ ನಾ ಮರ್ತನಲ್ಲ, ನಾ ಎಷ್ಟು ದೊಡ್ಡವನು, ಎಷ್ಟು ಜ್ಞಾನವಂತ ಅಂತ ಮರೆತು ಮತ್ತೆ ಅಜ್ಞಾನಿ, ನಾನು ಮತ್ತೆ ಅಜ್ಞಾನಿನೇ. ಅದಕ್ಕಾಗಿ ಎಂತೊಡೆ ಅಂದ್ರೆ ತನು ವಿಲಕ್ಷಣ ಆದ ಕಥದಿಂದ ಶರೀರಕ್ಕ ಲಕ್ಷಣ ಅದ. ಸ್ಥೂಲ ಶರೀರಕ್ಕೂ ಲಕ್ಷಣ ಅದ, ಕಾರಣ ಶರೀರಕ್ಕೂ ಲಕ್ಷಣ ಅದ. ಅದಿಲ್ಲ ಸೂಕ್ಷ್ಮತನಿಗೂ ಲಕ್ಷಣ ಅದ. ಕಾರ್ಯ ಮೇಲೆ ಕಂಡಿಡಕ್ಕೆ ಬರ್ತಲ್ಲ. ಸ್ಥೂಲ ಎಲ್ಲರಿಗೂ ಕೇಳ್ತದೆ, ಕತ್ತೆ ಕಾಯವನು ದನ ಕಾಯವನು ಎಲ್ಲ ಗೊತ್ತಾಗ್ತದೆ. ಸೂಕ್ಷ್ಮದ್ದು ನಿಮಗೆ ಗೊತ್ತಾಗ್ತಲ್ಲ, ಕಾರಣದೇದ್ದನ್ನು ಗೊತ್ತಾಗ್ತಲ್ಲ. ಅದಕ್ಕೆ ಆನಂದವಾಗಿ ಮಲಗಿದ್ನಪ್ಪ, ಏನ್ ನೋಡಿದಪ್ಪ, ಬರೇ ಕತ್ತಲಿತ್ತಪ್ಪ ಅಂತ ನೀವು ತಿಳಿತಿದ್ದಲ್ಲ. ತಿಳಿತಿದ್ದೆ ಅಂದ್ರೆ ನೀ ಬ್ಯಾರೆ ಇರ್ಬೇಕಲ್ಲ. ಬಹಳ ಸಲ ಹೇಳ್ತಾನೆ, ಒಂದೇ ತಿಳ್ಕೋಬೇಕು, ಈ ಪುಸ್ತಕ ನಾನಾಗಿದ್ದೆ, ಪುಸ್ತಕ ನಾನು ಓದಕ್ ಬರ್ತದಿಲ್ಲ. ಹೌದಾ? ಪುಸ್ತಕ ಬೇರೆ ಅದ, ನಾನು ಬೇರೆ ಅದ. ಇದು ತಿಳಿಸಂತದ, ನಾ ತಿಳಿಯಕತ್ತೀನಿ. ಅದೇನು ಪುಸ್ತಕ ಜಡ ಆಯ್ತಿಲ್ಲ. ಅದಂತೆ ಸ್ಥೂಲ ಸೂಕ್ಷ್ಮ ಕಾರಣ ಸತ್ವ ರಜೋ ಅಂತಕ್ಕಂಥ ತಮೋ ಗುಣಗಳು ಕೂಡ ಜಡ. ಅವು ಎಲ್ಲವನ್ನ ತಿಳಿಯುವಂತ ನೀನು ಚಿನ್ಮಯ. ಚಿನ್ಮಯ. ಅದಕ್ಕಾಗಿ ನಿನಗೆ ಲಕ್ಷಣ ಇಲ್ಲ ಅಂದ್ರೆ ಅವರು ನಿರ್ಲಕ್ಷಣನಾಗಿ ಆ ಕಾರಣದಿಂದ ಶರೀರಕ್ಕೆ ನೀ ಬೇರೆಯಾಗಿದ್ದಿ. ಪುಸ್ತಕಕ್ಕಿಂತ ನಾ ಬೇರೆ ಹಂಗ, ಶರೀರಕ್ಕಿಂತ ನಾ ಬೇರೇನಿ. ಮತ್ತೆ ಇದಕ್ಕೇನ ಮುಚ್ಚುತ್ತೀವಿ, ತೆರಿತೀವಿ, ನನಗೇನು ಆಗ್ತದೆ? ಅಥವಾ ಇದಕ್ಕೆ ಏನ ನಾಳೆ ಏನನ ಆದ್ರೆ ಹಳೇದಾಗ್ತದ, ಹರಿದು ಹೋಗ್ತದ, ಏನನ ಆಗ್ತದ, ನನಗೇನು ಆಗ್ತದೆ? ಯಾಕೆ ಆಗಬಾರ್ದ್ರಿ? ನನಗೆ ಯಾಕಾಗ್ತದಂತೆ? ಪುಸ್ತಕ ಬೇರೆ, ನಾನು ಬೇರೇನಿ. ಅದಕ್ಕೆ ನಮಗೇನಾದರೂ ಜನನ ಮರಣ ಹಸಿವು ತೃಷೆ ಅವೆಲ್ಲ ಆ ದೇಹಕ್ಕೆ ದೇಹದ ಗುಣಧರ್ಮಗಳಿವೆನ, ನಿನಗೇನಾಗ್ತದಂತ? ರೋಗ ಬಂದದ ಯಾರಿಗೆ ಬಂದದ? ರೋಗ ಶರೀರಕ್ಕಲ್ಲ ರೋಗ. ನೋವು ಯಾರಿಗೆ ಬಂದ? ದುಃಖ ಯಾರಿಗೆ ಆಗ್ಯದ? ಮನಸ್ಸಿಗೆ ಆಗ್ಯದ ದುಃಖ. ಮತ್ತೆ ಇವೆರಡನ್ನ ನಿಶ್ಚಯ ಮಾಡುವಂತ ಬುದ್ಧಿವಂತ ನೀನಲ್ಲಲ್ಲಪ್ಪ. ಬುದ್ಧಿ ಆದಲ್ಲ ನಿನಗೆ.
ಆ ಬುದ್ಧಿ ನಿಶ್ಚಯ ಮಾಡಬೇಕಾಗಿತ್ತು, ಅದಕ್ಕೆ ಮಂಗಲ ಆಗ್ಬೇಕಲ್ಲ. ಅಮಂಗಲ ಆಗ್ಯದ ಬುದ್ಧಿ, ಅದು ಮಂಗಲ ಆದ್ಮೇಲೆ ಇದು ನೀನೆಲ್ಲ ಬಿಡು ಅಂತ ಸರಿ ಹೋಗ್ತದ. ಬ್ರಹ್ಮ ಹೀಗೆ ಹೇಳಿ ಮತ್ತ ಮುಂದಿನ 6ನೇ ನುಡಿಯನ್ನ ಸಮಯದ ಇದು ಒಂದೇ ನುಡಿಯಾದ ಹೇಳ್ಬಿಡ್ತೀನಿ. ಪರಿವ ಮುಗಿಲಿಗಳ ಪರಿಯ ನಿಂದುವೆಗೆಂಬ ಮುರುಳಂತೆ. ಇದನ್ನ ಬ್ರಹ್ಮಾಂಡ ಈಗ ಇಲ್ಲಿಗೆ ಸಮಯ ಆಗದ, ನಾಳೆ ದಿನ ವಿಚಾರ ಮಾಡೋಣ. ಈಗ ನಮ್ಮ ವೇದಾಂತ ಬೆಳಗದ ಸದ್ಗುರು ಬಸವಾನಂದರ ಶಿಷ್ಯ ವೃಂದವರಾದ ಶ್ರೀಮತಿ ಮಧು ಸರಿಕಾರಿವರು ಹಾರಿಗೆರೆಯಿಂದ ಒಂದು ಮಂಗಲ ಗೀತೆಯನ್ನು ಹಾಡ್ತಾರೆ. ತದನಂತರ ಇವತ್ತಿನ ಶಾಸ್ತ್ರವನ್ನ ಗುರುಪಾದಕ್ಕೆ ಸಮರ್ಪಿಸಿ ನಾಳೆ ಮತ್ತೆ ಪ್ರಾರಂಭ ಮಾಡೋಣ. ನಿನ್ನೆ ಮೊನ್ನೆ ಹೇಳಿದಂತೆ ಪ್ರತಿ ವರ್ಷವೂ ಕೂಡ ಸದ್ಗುರು ಬಸವಾನಂದರ ವಾರ್ಷಿಕ ಪುಣ್ಯೋತ್ಸವ ಕಾರ್ಯಕ್ರಮ ನೀರ್ಮಾಣಿ ಮಠದಲ್ಲಿ ಇದೇ ತಿಂಗಳು 24, 25, 26ರಂದು ಜರುಗಲಿದ್ದು, ಪ್ರತಿ ವರ್ಷದಂತೆ ಅನೇಕ ಮಹಾತ್ಮರು ಕೂಡ ಅಲ್ಲಿ ಆಗಮಿಸಿ ಪ್ರವಚನದ ಅಧಿಕರಣದ ವಿಷಯವನ್ನ ಪ್ರಸ್ತಾಪಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಸ್ಪರ್ಶನ ಸಂಭಾಷಣೆಯನ್ನು ನೀಡುವಂತ ಎಲ್ಲ ಮಹಾತ್ಮರು ಆಗಮಿಸಲಿದ್ದು, ತಾವೆಲ್ಲರೂ ಕೂಡ ಈ 3 ದಿನದ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಹಾತ್ಮರ ವಾಣಿಯನ್ನು ಆಲಿಸಿ ನಾವು ಸದ್ಗುರುಗಳಿಗೆ ನಮ್ಮ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಹೇಳಮ್ಮ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ, ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಅಂಗೆಂಬ ಆಕಾರ ಲಿಂಗಂಬ ಶರೀರವು, ಅಂಗೆಂಬ ಆಕಾರ ಲಿಂಗಂಬ ಶರೀರವು ಅಂಗದೊಳಗೆ ಮಹಾಲಿಂಗ ಮೂರುತಿ ಪೂಜೆ ಆನಂದ ಮಾಡುವೆ ನಾ. ಅವರಾರೋ ಇವರಾರೋ ಗಂಡರ ಮಕ್ಕಳು ಯಾರೋ, ಅವರಾರೋ ಇವರ್ಯಾರೋ ಗಂಡರ ಮಕ್ಕಳು ಯಾರೋ, ಬಂಡಿ ತುಂಬಾ ಬಳಗ ಹೋಗಿ ಕಡವಿಗೆ ಸೇರಿದ ಮೇಲೆ ಆನಂದ ಮಾಡುವೆ ನಾ, ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಆಕಾಳ ಪಾತಾಳ ಎಡಬಲ ಕೆರೆ ಬಾವಿ, ಆಕಾಳ ಪಾತಾಳ ಎಡಬಲ ಕೆರೆ ಬಾವಿ ಸೀತಾ ತಂದಿನೋ ಬಾರೋ ಶಿವ ನಿನ್ನ ಪೂಜೆಗೆ ಆನಂದ ಮಾಡುವೆ ನಾ, ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ದೇಶದೊಳಗೆ ನಮ್ಮ ವಾಸುಳ್ಳ ಲಚ್ಚನ, ದೇಶದೊಳಗೆ ನಮ್ಮ ವಾಸುಳ್ಳ ಲಚ್ಚನ ಈಶ ಬಸವೇಶನ ಪಾದ ಪೂಜೆ ನಾವು ಆನಂದ ಮಾಡುವೆ ನಾ, ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದ್ ಜಗದ್ಗುರು ಒಳ್ಳೆಯ ದೇವ್ರನ್ನ ಒಳ್ಳೆಯ ಮಾಡಲಿ ಬಸವಾನಂದರು. ಶ್ರೀ ಸದ್ಗುರು ಪುತ್ರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ
विष्णु महाराज की जय, सकल साधु संत महाराज की जय।